ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಲಾಸ್ಟ್ ಎಪಿಸೋಡ್ ಅಲ್ಲಿ ಬಹುಶಃ ನೀವು ಚೇತನ್ ಅವರ ಇಂಟರ್ವ್ಯೂ ಅನ್ನ ನೋಡಿರಬಹುದು. ಕುರಿ ಸಾಕಾಣಿಕೆ ಬಗ್ಗೆ, ಕೆಂಗುರಿ ಆಗಿರಬಹುದು, ಅಮೀನ್ಗಡ ಕುರಿ ತಳಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರು. ಇವತ್ತು ಕೂಡ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾವು ತುಮಕೂರಿನ ಚಿಕ್ಕನಾಯಕನಹಳ್ಳಿಲೇ ಇದ್ದೀವಿ. ಇವತ್ತು ನಿಮಗೆ ಈಗ ನೀವು ಕುರಿ ಸಾಕಾಣಿಕೆಯನ್ನ ಮಾಡ್ತೀರಿ ಅಂತಂದ್ರೆ ರೈತರಿಗಿರುವಂತಹ ಮೇಜರ್ ಸಮಸ್ಯೆ ಏನಪ್ಪಾ ಹೇಳಿ, ಶೆಡ್ ನಿರ್ಮಾಣವನ್ನ ಕಡಿಮೆ ಬಂಡವಾಳದಲ್ಲಿ ನಾನು ಹೇಗೆ ಮಾಡ್ಕೊಳ್ಬೇಕು, ಒಂದು ಕುರಿ ಶೆಡ್ ಅಂತ ಬಂದಾಗ ಯಾವ ರೀತಿಯಾಗಿ ಇರಬೇಕಾಗತ್ತೆ, ಅದರ ಜೊತೆಗೆ ಈಗ ಫೀಡ್ ಅನ್ನುವಂಥದ್ದು ಬಂದಾಗ ಎಷ್ಟು ಟೈಮ್ ನಾನು ಫೀಡ್ ಕೊಡಬೇಕಾಗತ್ತೆ, ಕುರಿಗಳಿಗೆ ಬರುವಂತಹ ರೋಗವನ್ನ ಹೇಗೆ ತಡೆಗಟ್ಟಬೇಕು. ಸೊ ಅದಾದ ಮೇಲೆ ಕುರಿಗಳನ್ನ ಈಗ ನಾವು ಆಯ್ಕೆ ಮಾಡ್ತೀವಿ ಅಂತಂದ್ರೆ ತಳಿ ಆಯ್ಕೆ ಹೇಗೆ ಮಾಡ್ಕೊಳ್ಳೋದು, ಅಂದ್ರೆ ಕ್ವಾಲಿಟಿ ನೀವು ಯಾವ ರೀತಿ ಕೊಡ್ತಿರೋ ಅದೇ ರೀತಿಯಾಗಿ ಜನ ನಿಮಗೆ ಡಿಮಾಂಡ್ ಅಂತ ಬರುವಂಥದ್ದು, ಸೊ ಒಳ್ಳೆ ರೇಟ್ ಸಿಗುವಂಥದ್ದು. ಸೊ 6 ಬ್ಯಾಚ್ ಅಂತ ಬಂದಾಗ ಎಷ್ಟು ಲಾಭ ಮಾಡ್ಬೋದು, ಹೀಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಸೊ ಚೇತನ್ ಅವರನ್ನ ವೆಲ್ಕಮ್ ಮಾಡೋಣ, ಬನ್ನಿ ಸರ್. ನಮಸ್ತೆ ಸರ್. ಈಗ ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ಕುರಿ ಸಾಕಾಣಿಕೆ ಬಗ್ಗೆ ಸಾಕಷ್ಟು ಮಾತನಾಡಿದ್ವಿ. ಅದರ ಜೊತೆಗೆ ಈಗ ರೈತರಿಗೆ ಶೆಡ್ ಅಂತ ಬಂದಾಗ ಶೆಡ್ ಅನ್ನ ಹೆಂಗ್ ನಿರ್ಮಾಣ ಮಾಡ್ಕೋಬೇಕು, ಒಂದು ಮಿನಿಮಮ್ ಶೆಡ್ ಎಷ್ಟು ಲೆಂತ್ ಅಲ್ಲಿ ಇರಬೇಕಾಗತ್ತೆ, ಜೊತೆಗೆ ಈಗ ತಳಿ ಆಯ್ಕೆ ಅಂತ ಬಂದಾಗ ಹೇಗ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಹೇಳ್ಕೊಡ್ಬೋದಾ ಸರ್? ಈಗ ಇಲ್ಲಿ ಎಷ್ಟಿದೆ ಶೆಡ್? ಮೇಡಮ್ ಒಟ್ಟು ನಮ್ದಿರೋದೀಗ ಫಸ್ಟ್ ಬಂದ್ಬಿಟ್ಟು ನಾನೇನ್ ಮಾಡಿದೆ ಅಂತಂದ್ರೆ ಸುಮಾರು ಶೆಡ್ಗಳು ನಾನು ವಿಸಿಟ್ ಮಾಡಿದಾಗ ಸ್ವಲ್ಪ ದೊಡ್ಡ ದೊಡ್ಡ ಶೆಡ್ಗಳನ್ನೇ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಆ ತರ ಉದ್ದೇಶವಾಗಿದ್ದಾಗ ನನಗೆ ಒಂದು ಸ್ಟ್ರಕ್ಚರ್ ಬಂದಿದ್ದು ಒಟ್ಟು ಸ್ವಲ್ಪ ಅಗಲವಾಗಿರ್ಲಿ ಉದ್ದವಾಗಿರ್ಲಿ ಅಂತ ಬಂದಿದ್ದ ಕಾನ್ಸೆಪ್ಟ್ ಅಲ್ಲಿ 23-51 ಕೊಟ್ಟು ನನ್ನ ಶೆಡ್ ಬಂದಿದ್ದು. ಅದರಲ್ಲಿ ಮೊದಲನೇ ಹಂತವಾಗಿ 23-33ಕ್ಕೆ ಫಸ್ಟ್ 100 ಮರಿ ಹಿಡಿಯೋ ತರ ಫಸ್ಟ್ ಮಾಡ್ಕೊಂಡೆ ಮೇಡಮ್. 23-33 ಮಾಡ್ಕೊಂಡು ಫಸ್ಟ್ ನೆಕ್ಸ್ಟ್ ಮುಂದಿನ ಹಂತದಲ್ಲಿ 18 ಅಡಿ ಎಕ್ಸ್ಟೆಂಡ್ ಮಾಡ್ಕೊಂಡು 23-51 ಕೊಟ್ಟು ಈಗ 180-200 ಮರಿ ಹಿಡಿಯೋ ತರ ಈಗ ಒಟ್ಟು ಒಂದು ಶೆಡ್ ಮಾಡ್ಕೊಂಡಿದ್ದೀನಿ. ಬಟ್ ಈಗ ನಾನೇನ್ ಮಾಡಿದೆ, ಅವಾಗ ಸುಮಾರು ಕಬ್ನ ತಗೊಂಡ್ಬಿಡ್ತು ನನಗೆ ಆ ಟೈಮಲ್ಲಿ. ಯಾಕೆಂತಂದ್ರೆ ಹೈಟ್ ಜಾಸ್ತಿ ಮಾಡ್ಕೊಂಡೆ ಮತ್ತೆ ಅಗಲ ಜಾಸ್ತಿ ಮಾಡ್ಕೊಂಡೆ. ಆ ಉದ್ದೇಶವಾಗಿ ಕಬ್ನ ಸ್ಟ್ರೆಂತ್ ನಿಲ್ಬೇಕಾಗಿರೋದ್ರಿಂದ ಏನಾಯ್ತು, ಕಬ್ನ ನನಗೆ ಮೆಟೀರಿಯಲ್ ಜಾಸ್ತಿ ತಾಂತು. ಈಗ ಯಾರೇ ನನ್ನ ಶೆಡ್ ಸುಮಾರು ದಿನಕ್ಕೆ ಒಬ್ರು ಅಥವಾ ಇಬ್ಬರಾದ್ರೂ ವಿಸಿಟಿಗೆ ಬರ್ತಾನೆ ಇರ್ತಾರೆ ಮೇಡಮ್. ಯಾರಾದ್ರೂ ನಮ್ಮ ಲೋಕಲ್ ಆಗಿರ್ಬೋದು ಅಥವಾ ದೂರದಿಂದ ಹಾಸನ್ನು, ಬೆಂಗಳೂರು ಯಾರೆಲ್ಲ ಹೊಸ್ದಾಗಿ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅವರೆಲ್ಲ ಬರ್ತಾನೆ ಇರ್ತಾರೆ. ಅವ್ರಿಗೆಲ್ಲ ನಾನೇನ್ ಮಾಡ್ತಾ ಇದೀನಿ, ಫಸ್ಟ್ ನನಗೇನ್ ಮಾಡಿದೆ, 8 ಅಡಿ ಮತ್ತೆ 12 ಅಡಿ ಕಾನ್ಸೆಪ್ಟ್ ಮಾಡ್ಕೊಂಡೆ. ಹಿಂಗಿಂಗ್ 8 ಅಡಿ ಮತ್ತೆ ಹಿಂಗಿಂಗ್ 12 ಅಡಿ ಕಾನ್ಸೆಪ್ಟ್ ಮಾಡ್ಕೊಂಡು ಎಲ್ ಶೇಪ್ ಅಲ್ಲಿ ಒಟ್ಟು ಇದು ಕೊಟ್ಟು ಟಗರು ಸಾಕಾಣಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲೇನಾಯ್ತು, ಸ್ವಲ್ಪ ಜಾಗ ಸುಮ್ನೆ ವೇಸ್ಟ್ ಅನ್ನಿಸ್ತು ಮೇಡಮ್ ನನಗೆ. ಈಗ ಏನ್ ಮಾಡ್ತಾ ಇದೀನಿ, ಯಾರೇ ಬಂದ್ರು 6 ಅಡಿ ಅಂದ್ರೆ ಅಗಲ ಮತ್ತೆ ಅವ್ರಿಗೆ ಏನ್ ಮಾಡ್ತಾ ಇದೀನಿ, ಉದ್ದ ನಿಮ್ಮ ಅನುಕೂಲಕ್ಕೆ ಎಷ್ಟು ಬೇಕಾದ್ರೂ ಅಷ್ಟು 21 ಅಡಿ ಉದ್ದಕ್ಕೆ ಮಾಡ್ಕೊಂಡ್ರೆ 6 ಅಡಿ 21 ಅಡಿಗೆ ಮಾಡ್ಕೊಂಡ್ರೆ ಆರಾಮಾಗಿ ನೀವು 4 ಅಡಿ ಟಬ್ಗೆ 6 ಮರಿ ಮೇಯುತ್ತೆ. ಆ ತರ ಒಂದು ನೀವು ಲೆಕ್ಕಾಚಾರ ಮಾಡ್ಕೊಂಡು ನಿಮ್ಗೆ ಎಷ್ಟು ಮರಿ ಬೇಕು ಸಾಕಾಣಿಕೆಗೆ ಮಾಡ್ಕೊಳ್ಳಿ. ಮತ್ತೆ ನೆಲದಿಂದ ನಾನೇನ್ ಮಾಡಿದೆ, ಇದನ್ನ ಸುಮಾರು ಒಂದು 7-8 ಅಡಿ ತನಕ ಹೈಟ್ ಇದೆ ಮೇಡಮ್. ಇದು ಹೈಟ್ ಮಾಡಿದ್ರಿಂದ ನೀವು ಮೊದಲೇ ಹೇಳ್ದಂಗೆ ಗೇಜ್ ಕಬ್ನ ಹಾಕ್ಲೇಬೇಕಾಯ್ತು. ಈಗ ನಾವೇನ್ ಮಾಡ್ತೀವಿ, ನೆಲದಲ್ಲೇ ಮಾಡೋ ಉದ್ದೇಶವಾಗಿ ನಾವು ನೆಲದಲ್ಲಿ ಇರ್ಬೇಕು, ಮರಿ ಮೇಲೆ ಇರ್ಬೇಕು. ಅವಾಗ ಏನಾಗುತ್ತೆ, ನಮಗೆ ಬಂದರು ಸಡನ್ ಆಗಿ ಮರಿಗೆ ನುಗ್ಗಿ ಮರಿ ಮೇಲೆ ಕೈ ಇಡೋದು ಈ ತರ ಎಲ್ಲ ತಪ್ಪುತ್ತೆ. ಅವ್ರಿಗೆ ಇಷ್ಟ ಇದ್ರೆ ಮಾತ್ರ ಶೆಡ್ ಮೇಲೆ ಹತ್ತುತ್ತಾರೆ. ಅವ್ರು ಬಂದ್ರೆ ಕೆಳಗಡೆಯಿಂದ ಮರಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಉದ್ದೇಶವಾಗಿ ನಾವು ನೆಲದಲ್ಲಿ ಇರ್ಬೇಕು, ನೆಲದಿಂದ 2.5 ಅಡಿ ಹೈಟ್ ಮಾಡಿ ಸ್ಟೆಪ್ ಮಾಡೋ ತರ ಒಟ್ಟು 6 ಅಡಿ ಸ್ಟೆಪ್ಗೆ ಸುಮಾರು ಅಂದಾಜು ಒಂದು 2-2.5 ಲಕ್ಷದ ಒಳಗೆ ಮುಗಿಯೋ ತರ ಆ ತರ ಅವ್ರಿಗೆ ತಿಳುವಳಿಕೆ ಹೇಳಿ ಕಳಿಸ್ತೀನಿ. ಅದೇ ತರನೇ ಅವ್ರು ಫಾಲೋ ಅಪ್ ಮಾಡ್ಕೊಂಡು ಈಗ ಸುಮಾರು ಶೆಡ್ಗಳು ಮಾಡಿದ್ದಾರೆ. ಈಗ ಇಲ್ಲಿ ಒಂದು ಬಾಕ್ಸ್ ಅಲ್ಲಿ ಎಷ್ಟು ಹಾಕ್ತೀರಾ ಮರಿಗಳು? ಒಟ್ಟು ನಾನೀಗ 8 ಅಡಿ 12 ಅಡಿ ಒಟ್ಟು 30 ಮರಿ ಆಗ್ತಾ ಇದೆ ಮೇಡಮ್. ಇಲ್ಲಿ 30 ಮರಿ ಜಾಸ್ತಿ ಆಗಲ್ವಾ ಸರ್? ಹೆಂಗೆ ಅಂದ್ರೆ ಈಗ ಹತ್ರ ಇರಬಾರ್ದು ಅಂತೆಲ್ಲ ಹೇಳ್ತಾರೆ. ಕೆಲವೊಂದ್ ಜನ ತುಂಬಾ ಬಿಡ್ತಾರೆ ಜಾಗ, ಅಂದ್ರೆ 2-3 ಕುರಿಗಳನ್ನ ಬಿಟ್ಬಿಡ್ತಾರೆ. ಇದೇನಾಗುತ್ತೆ ಅಂದ್ರೆ ಮೇಡಮ್, ಇದು ಈಗ ಈ ಜಾಗ ಅಂದ್ರೆ ಈ ಸ್ಪೇಸ್ಗೆ ನಾನು ಕಡಿಮೆ ಮರಿ ತುಂಬಿದಾಗ ಹೊಡೆದಾಟ ಜಾಸ್ತಿ ಆಗುತ್ತೆ. ಅಂದ್ರೆ ಈಗ ಕೆಂಗುರಿ ಅಥವಾ ಮೀನುಗಡ ಅಂತ ಬಂದಾಗ ಒಂದೇ ಹತ್ರ ಇದ್ದಾಗ ರ್ಯಾಶ್ನೆಸ್ ಜಾಸ್ತಿ ಇರುತ್ತೆ ಮರಿಗಳಿಗೆ. ಆ ಉದ್ದೇಶವಾಗಿ ಗುದ್ದಾಟ ಜಾಸ್ತಿ ಆಗುತ್ತೆ. ಅದೇ ಏನಾದ್ರೂ ಬಲ್ಕ್ ಆಗಿ ಈ ತರ ಜಾಸ್ತಿ ಬಿಟ್ಟಾಗ ಮರಿಗಳು ಗುದ್ದಾಟ ಕಂಟ್ರೋಲ್ ಆಗುತ್ತೆ. ಒಂದು ಗುದ್ದದಕ್ಕೆ ಹೋದಾಗ ಇನ್ನೊಂದು ಕಂಟ್ರೋಲ್ ಮಾಡುತ್ತೆ. ಆ ಉದ್ದೇಶವಾಗಿ ನಾನು ಅಷ್ಟನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇದೀನಿ. ಈಗ ಮತ್ತೆ ಈಗ ಇಷ್ಟು ಮರಿ ಅಲ್ದಲೆ ಮತ್ತೆ ಇನ್ನು 50 ಮರಿ ಹಿಡಿಯೋ ತರ ಪ್ಲಸ್ ಕ್ವಾರಂಟೈನ್ ಎಕ್ಸ್ಟ್ರಾ ಈಗ ಮಾಡ್ಕೊಂತ ಇದೆ ಮೇಡಮ್ ನಾನು. ಯಾರಿಗೆ ಬಂದರೂ ಅದೊಂದು ಇನ್ಸ್ಪೈರ್ ಆಗಿರ್ಲಿ ಅಂತ ಹೇಳಿ. ಅಂದ್ರೆ ಇಲ್ಲೇನಾದ್ರೂ ಹುಷಾರ್ ತಪ್ಪು ಅಂತ ಅಲ್ಲಿ ಕ್ವಾರಂಟೈನ್ ಅಂದ್ರೆ ಒಂದರಿಂದ ಒಂದು ಸ್ಪ್ರೆಡ್ ಆಗಬಾರ್ದು ಅಂತ ಮೇಡಮ್. ಅದು ನಮ್ಮ ಶೆಡ್ ಇಂದ ಆದಷ್ಟು ದೂರನೇ ಇರಬೇಕು. ನಾವು ಮಾಡೋ ಕ್ವಾರಂಟೈನ್ ಏರಿಯಾ ಸ್ವಲ್ಪ ದೂರ ಇರಬೇಕು. ಒಂದು 50 ಅಡಿ 100 ಅಡಿನಾದ್ರೂ ಮಿನಿಮಮ್ ದೂರ ಇಡಬೇಕು ಮೇಡಮ್. ಬಟ್ ಈಗ ಕುರಿಗಳಿಗೆ ಜಾಸ್ತಿ ರೋಗ ಬರುತ್ತೆ ಅಂತ ಹೇಳ್ತಾರಲ್ವಾ ಸರ್? ಮೇಜರ್ ಆಗಿ ಬರೋ ರೋಗ ಯಾವುದು, ಅಂದ್ರೆ ಏನ್ ಕಾರಣಕ್ಕೆ? ಮೇಡಮ್ ಹೇಳ್ಬೇಕು ಅಂತಂದ್ರೆ ನಮ್ಗಿಲ್ಲಿ ಲೋಕಲ್ ಅಲ್ಲಿ ಪ್ರಮೋದ್ ಸರ್ ಅಂತ ಇದಾರೆ. ಮೊದಲನೇದಾಗಿ ಮೊದಲು ನಾಗಭೂಷಣ್ ಸರ್ ಅಂತ ಇದ್ರು ನಮ್ಗಿಲ್ಲಿ ಇದಕ್ಕೆ ಅಂದ್ರೆ ಸೇವೆ ಸಲ್ಲಿಸ್ತಾ ಇದ್ರು ಪಶುಸಂಗೋಪನಾ ಇಲಾಖೆಯಲ್ಲಿ. ಅವ್ರು ಯಾವತ್ತು ಹೇಳಾರ ನಮ್ಗೆ, ನನಗೆ ಏನಂತಾರೆ ಈಗ್ಲೂ ಹೇಳ್ತಾನೆ ಇರ್ತಾರೆ, ಚೇತನ್ ಅವರೇ ಕುರಿಗಳಿಗೆ ಕಾಯಿಲೆ ಬರ್ದಂಗ್ ನೋಡ್ಕೊಬೇಕು, ಬಿಟ್ರೆ ಬಂದ್ರೆ ನಾವು ಟ್ರೀಟ್ ಮಾಡೋದು ಸ್ವಲ್ಪ ರಿಸ್ಕಿ ಅದು ಅಂತ ಹೇಳಿ ಅಂತ. ಆ ಉದ್ದೇಶವಾಗಿ ನಾವು ಕುರಿಗೆ ಯಾವತ್ತು ಕಾಯಿಲೆ ಬರ್ದಂಗ್ ನೋಡ್ಕೊಬೇಕು, ಮತ್ತೆ ಬಂದ್ರು ಕೂಡ
ಅದನ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ಬಿಡ್ಬೇಕು. ಆ ಕುರಿ ಇದರಿಂದ ಬೇರ್ಪಡಿಸಿ ಇದು ಮಾಡಬೇಕು. ಮತ್ತೆ ಈಗಿನ ವೆದರ್ ಸುಮಾರು ಆಲೆ 1 ತಿಂಗಳಿಂದ ಫುಲ್ಲು ಶೀತ ಇದೆ. ಈ ವೆದರ್ ಸ್ವಲ್ಪ ಕೆಮ್ಮು ಜಾಸ್ತಿ ಆಗ್ತದೆ. ನಾನು ಅದೇ ಶೆಡ್ ವಿಸಿಟ್ ಮಾಡಿದ್ರು ಕೆಮ್ಮು ಜಾಸ್ತಿ ಇದೆ. ಅದೊಂದು ಹೌದು ಕಂಟ್ರೋಲ್ ಮಾಡ್ಬೋದು ಮೇಡಮ್. ಅದನ್ನ ಅಂದ್ರೆ ಮೆರಿಕ್ವಿನ್ ಔಷಧಿನ ಕಂಟಿನ್ಯೂಸ್ 3 ದಿನ ಅಥವಾ 5 ದಿನ ನಾವು ಮರಿಗಳಿಗೆ ಕೊಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ತಗ್ಗುತ್ತೆ. ಬಟ್ ಅದರಿಂದ ಸಾವಿನ ಪ್ರಮಾಣ ಏನ್ ಕಾಣಿಸಿಲ್ಲ. ಬಟ್ ಅಂದ್ರೆ ಕೆಮ್ತಾ ಇರುತ್ತೆ ಮರಿ, ಅದೊಂದನ್ನು ಕಂಟ್ರೋಲ್ ಮಾಡಬೇಕು. ಬೇರೆ ಏನ್ ರೋಗ ಬರುತ್ತೆ ಸರ್? ಈಗ ವ್ಯಾಕ್ಸಿನೇಷನ್ ನೀವೇ ಮೇಡಮ್ ವ್ಯಾಕ್ಸಿನ್ ಏನಾದ್ರೂ ನಾವು ಹಾಕ್ಲಿಲ್ಲ ಅಂತಂದ್ರೆ ಮೊದಲನೇ ಎಡವು ನಮ್ದು. ಯಾರೇ ಟಗರು ಸಾಕಾಣಿಕೆ ಮಾಡ್ಲಿ ವ್ಯಾಕ್ಸಿನ್ ಕಂಪಲ್ಸರಿ. PPR, HS, ET ಏನ್ ಬರುತ್ತೆ ಕಂಪಲ್ಸರಿ ಕೊಡ್ಲೇಬೇಕು. ಮೊದಲನೇ ಹಂತವಾಗಿ ಡಿವಾರ್ಮಿಂಗ್ ಮರಿ ಮಾಡ್ಲೇಬೇಕು ಮೇಡಮ್. ಇಷ್ಟು ಪ್ರಿಕಾಷನ್ ತಗೊಂಡ್ರೆ ಯಾವ್ದೇ ಕಾರಣಕ್ಕೂ ಕಾಯಿಲೆ ಬರೋದು ನನ್ನ ಪ್ರಕಾರ 80% ಕಡಿಮೆ. ಇನ್ನು 20% ಏನಿರುತ್ತೆ ಅದು ಅದು ಇದು ಏನು ಕಾಮನ್, ಅದು ಬಂದೇ ಬರುತ್ತೆ. ಅದು ಅಂದ್ರೆ ಮರಿಗಳು ಒಂದೇ ಹತ್ರ ಇರೋದ್ರಿಂದ ಒಂದಕ್ಕೊಂದು ಅವು ಹೆಂಗೆ ಅಂತಂದ್ರೆ ಗುಂಪು ಮರಿಗಳು ಒಂದಕ್ಕೊಂದು ಮುಷ್ಣಿಗಳನ್ನ ಇಟ್ಟೆ ಅದು ಮಲಗೋದು. ಆ ತರ ಉದ್ದೇಶವಾಗಿ ಕಾಮನ್ ಕಾಯಿಲೆ ಬರುತ್ತೆ. ಅದನ್ನ ನಾವು ಟ್ರೀಟ್ ಮಾಡಿ ಕಳ್ಕೊಂತ ಹೋಗ್ಬೇಕು. ಮೊದಲನೇದಾಗಿ ಈಗ ಅಂದ್ರೆ ವಾತಾವರಣಕ್ಕೆ ಅನುಗುಣವಾಗಿ ET ಅಥವಾ PPR ಎರಡನ್ನು ಕಾಂಬಿನೇಷನ್ ಮಾಡ್ಕೊಂಡು ಯಾವ್ದು ಫಸ್ಟ್ ಹಾಕ್ಬೇಕು ಅಂತ ಹೇಳಿ ನಮ್ಮ ಸ್ಥಳೀಯ ಪಶುವೈದ್ಯರನ್ನ ಕೇಳ್ಕೊಂಡು ನಾವು ಟ್ರೀಟ್ ಮಾಡ್ಬೇಕಾಗುತ್ತೆ ಮೇಡಮ್ ಅದನ್ನ. ಓಕೆ, ಸೊ ಈಗ ಫೀಡ್ ವಿಚಾರಕ್ಕೆ ಬರೋದಾದ್ರೆ ಫೀಡ್ ಹೆಂಗೆ ಸರ್? ಎಷ್ಟು ಬಾರಿ ಹಾಕ್ತೀರಾ, ಏನೇನ್ ಹಾಕ್ತೀರಾ? ಮೇಡಮ್ ನಾನು ನಂದೇ ಅಂದ್ರೆ ಸುಮಾರು ಶೆಡ್ಗಳನ್ನ ವಿಸಿಟ್ ಮಾಡಿ ಅವ್ರದ್ರಲ್ಲಿ ಏನ್ ಮಾಹಿತಿಗಳನ್ನ ತಗೊಂಡು ನಾನು ಇಲ್ಲಿ ಸೆಟ್ ಮಾಡಿರೋದೇನಂದ್ರೆ ದಿನಕ್ಕೆ 4 ಟೈಮ್ ನಾನು ಫೀಡ್ ಹಾಕ್ತೀನಿ ಮೇಡಮ್. ಅದನ್ನ ಬಂದ್ಬಿಟ್ಟು ಬೆಳಗ್ಗೆ ಸಂಜೆ ಅಂತ ಮಾಡಿ ಅದನ್ನ ಫೀಡ್ ಹಾಕ್ತೀನಿ ಮೇಡಮ್. ಅಂದ್ರೆ ಧಾನ್ಯಗಳು ಈ ತರ ಬೆಳಗ್ಗೆ ಸಂಜೆಗೆ ಹಾಕಿದ್ರೆ ಮಧ್ಯಾಹ್ನ 2 ಟೈಮ್ ರಾಗಿ ಹುಲ್ ಮೇಡಮ್. ನಮ್ ಕಡೆಗೆ ಇಲ್ಲಿ ಮೇಜರ್ ಆಗಿ ಸಿಗೋದು ರಾಗಿ ಮೇವು. ಯಾಕಂದ್ರೆ ಶೇಂಗಾ ಬಳ್ಳಿ ಇವೆಲ್ಲ ಸ್ವಲ್ಪ ನಮಗೆ ಕಾಸ್ಟ್ಲಿ ಬರುತ್ತೆ. ಆ ಉದ್ದೇಶವಾಗಿ ನಾವು ರಾಗಿ ಹುಲ್ನೇ ಬಳಸ್ತಾ ಇರೋದು. 10 ಗಂಟೆಗೆ 2 ಗಂಟೆಗೆ ರಾಗಿ ಮೇವು ಹಾಕಂತೀವಿ. 5:30 ಇಂದ 6 ಗಂಟೆ ಬೆಳಗ್ಗೆ ಮತ್ತೆ 5:30 ಇಂದ 6 ಗಂಟೆ ಸಂಜೆ ಆ ಮಿಡ್ಲ್ ಗ್ಯಾಪ್ ಅಲ್ಲಿ ನಾವು ಕಾಳುಗಳನ್ನ ಕೊಟ್ಬಿಡ್ತೀವಿ. ಬಟ್ ಈಗ ಫೀಡ್ ಖರ್ಚು ಕಡಿಮೆ ಮಾಡ್ಬೇಕು ಅಂದ್ರೆ ರೈತರು ಅವರೇ ಬೆಳ್ಕೊಂಡ್ರೆ ಇನ್ನೂ ಕಮ್ಮಿ ಆಗುತ್ತೆ. ಸೊ ನೀವೇನಾದ್ರೂ ಬೆಳ್ಕೋತೀರಾ ಹೆಂಗೆ? ಇಲ್ಲ ಮೇಡಮ್, ಇಲ್ಲಿ ಬೆಳೆಯೋದಕ್ಕೆ ನಮ್ದು ಒಟ್ಟು 2.5 ಎಕರೆ ಜಾಗ ಇದ್ದು ನಾನು ಸಮಗ್ರ ಕೃಷಿ ಮಾಡ್ತಾ ಇದ್ದು ಜೀರೋ ಕಲ್ಟಿವೇಶನ್ ಬಿಟ್ಬಿಟ್ಟಿದ್ದೀನಿ ನನ್ನ ಜಾಗನ. ಹಂಗಾಗಿ ಮತ್ತೆ ಈಗ ಏನಾಗುತ್ತೆ ಅಂತಂದ್ರೆ ಈಗ ನಾವು ಜೋಳ ಬೆಳಿಬೇಕು ಅಂತಂದ್ರೆ ಬಲ್ಕ್ ಆಗಿ ಎಲ್ಲಾರು ಬೆಳಿತಾ ಇರಬೇಕು. ಇಲ್ಲ ಅಂತಂದ್ರೆ ಪಕ್ಷಿಗಳ ಅವಳಿ ಅಥವಾ ಪ್ರಾಣಿಗಳ ಅವಳಿ ಯಥೇಚ್ಛವಾಗಿರುತ್ತೆ. ಆ ತರ ಉದ್ದೇಶವಾಗಿ ನಾವು ಬೆಳೆಯೋದು ಕಷ್ಟ ಆಗುತ್ತೆ. ಈ ನಮ್ಮ ಲೋಕಲ್ ಭಾಗದಲ್ಲಿ ರಾಗಿ ಮೇಜರ್. ಹಂಗಾಗಿ ನಾವೇ ಸಪರೇಟ್ ಆಗಿದಾಗ ಏನಾಗುತ್ತೆ ಪಕ್ಷಿಗಳು ಮತ್ತೆ ಪ್ರಾಣಿಗಳು ಇದಕ್ಕೆ ಅವಳಿ ಮಾಡ್ತವೆ. ಹಂಗಾಗಿ ಮತ್ತೆ ಬ್ಯಾಚ್ಗಳು ನಮ್ದು ಜಾಸ್ತಿ ಆಗ್ತಾ ಇದೆ ಮೇಡಮ್. ಫಸ್ಟ್ ಎಲ್ಲ ಏನ್ ಮಾಡ್ತಾ ಇದ್ದೆ ಒಂದು 4 ತಿಂಗಳು 5 ತಿಂಗಳಿಗೆ ಒಂದೊಂದು ಬ್ಯಾಚ್ ಮಾಡ್ತಾ ಇದ್ದೆ. ಈಗ 2 ತಿಂಗಳು ಅಥವಾ 2 ತಿಂಗಳು ಒಳಗೆ ಒಂದೊಂದು ಬ್ಯಾಚ್ ಮೂವ್ ಆಗ್ತಾ ಇರೋದ್ರಿಂದ ಜಾಸ್ತಿ ಬ್ಯಾಚ್ ಇರೋದ್ರಿಂದ ನನಗೆ ಒಟ್ಟು ದಿನಕ್ಕೆ ಒಂದು 50 kg ಕಾಳು 5 kg ಫೀಡ್ ನನಗೆ ಒಂದು 25 kg ಬ್ಯಾಗ್ ಹಿಂಡಿ ಒಂದು ದಿನಕ್ಕೆ ಖಾಲಿ ಆಗುತ್ತೆ. ಹೌದು ಮೇಡಮ್, ಖಾಲಿ ಆಗುತ್ತೆ ಮೇಡಮ್. ಸೊ ಮೇನ್ ಈಗ ಫೀಡ್ಗೆ ಅಂತ ಬಂದಾಗ ಎಷ್ಟು ಖರ್ಚು ಮಾಡ್ತೀರಾ ಸರ್ ತಿಂಗಳಿಗೆ? ಅದೇ ಮೇಡಮ್, ನಮ್ಗೆ ಈಗ ದಿನಕ್ಕೆ ಕರೆಕ್ಟ್ ಆಗಿ ಬರ್ತಾ ಇರೋದು 3,000 ರೂಪಾಯಿ ಖರ್ಚು ಬರ್ತಾ ಇದೆ. ಅಂದ್ರೆ ಇಷ್ಟು ಮರಿಗಳಿಗೆ. ಈಗ ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ ಸುಮಾರು ಒಂದು 5,000 ತನಕ ನನಗೆ ಖರ್ಚು ಬಂದ್ಬಿಡುತ್ತೆ ಒಂದ್ ದಿನಕ್ಕೆ. ಒಂದ್ ದಿನಕ್ಕೆ 5,000 ತನಕ. ಹೌದು ಮೇಡಮ್. ಓಕೆ, ಸೊ ಈಗ ಇದೆಲ್ಲ ಎಷ್ಟು ತಿಂಗಳಾಯ್ತು ಸರ್ ಈ ಮರಿಗಳು? ಮೇಡಮ್ ಒಟ್ಟು ಇದು 2.5 ತಿಂಗಳು. ಅಂದ್ರೆ ನಾನು ಫಸ್ಟ್ ಏನ್ ಮಾಡ್ತಾ ಇದ್ದೆ ಚಿಕ್ಕ ಮರಿಗಳು, ಅದೇ ನಿಮ್ಗೆ ಹೇಳ್ದಂಗೆ 15 kg ಒಳಗೆ ಅಥವಾ 18 kg ಒಳಗೆ ಮರಿಗಳು ತರ್ತಾ ಇದ್ದೆ. ಅವಾಗ ನನಗೆ 30-35 kg ದಾಟೋಷ್ಟೊತ್ತಿಗೆ ಮರಿಗಳು ತಗೊಂಡೋಗ್ಬಿಡ್ತಾ ಇದ್ರು. ಅದರಲ್ಲಿ ಕೆಲವ್ರು ಫೀಡ್ಬ್ಯಾಕ್ ನಾನು ಹೆಂಗ್ ಕೇಳ್ಪಟ್ಟೆ ಅಂತಂದ್ರೆ ಇದು ನಮ್ಗೆ ಕಡಿಮೆ ಮಟನ್ ಆಯ್ತು ಅಥವಾ ಸ್ವಲ್ಪ ಜಾಸ್ತಿ ಸ್ಮೂತ್ ಮಟನ್ ಆಯ್ತು ಅಂತ ಕೇಳ್ಪಟ್ಟೆ. ಹಂಗಾಗಿ ಈಚೆಗೆ ಅಂದ್ರೆ ಈಗ ಒಂದು 3 ತಿಂಗಳ ಗ್ಯಾಪ್ ಇಂದ ಈಚೆಗೆ ಸ್ವಲ್ಪ ದೊಡ್ಡ ಮರಿ ಚಾಯ್ಸ್ ಮಾಡೋದಕ್ಕೆ ಇದು ಮಾಡಿದೆ. ಒಂದು 25 kg ಈ ತರ ಮರಿಗಳನ್ನ ಚಾಯ್ಸ್ ಮಾಡಿ ಈಗ ಒಂದು 45ರಿಂದ 50 kg ರೇಂಜ್ ತನಕ ಸ್ವಲ್ಪ ಮರಿಗಳು ಈಗ ಆಲ್ರೆಡಿ ನಿಲ್ತಾ ಇದೆ ಮೇಡಮ್. ಸೊ ಈಗ ಇದು ಎಷ್ಟು ಯಾವಾಗ ಸೇಲ್ ಆಗುತ್ತೆ ಸರ್? ಮೇಡಮ್ ಇದೆಲ್ಲ ಈಗ ನಮ್ಗೆ ಈಗ ಆಯುಧ ಪೂಜೆಯಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಆಯುಧ ಪೂಜೆ ಈಗ ಶ್ರಾವಣದಲ್ಲಿ ಏನ್ ಮಾಡ್ತಾರೆ ಈ ಬೀಗ್ರು ಊಟ ಮತ್ತೆ ಈ ತರದ ಕಾರ್ಯಕ್ರಮ ಮತ್ತೆ ಶ್ರಾವಣನೇ ಕೆಲವರು ಮಾಡೋರು ಇರ್ತಾರೆ. ಅಂತರ ಮಾತ್ರ ಬಂದ್ಬಿಟ್ಟು ತಗೊಂಡೋಗ್ತಾ ಇರೋದು ಈ ಟೈಮಲ್ಲಿ. ಇನ್ನ ಇದು ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಗೆ ಯಾವುದು ಆಯುಧ ಪೂಜೆ ಸ್ಟಾರ್ಟ್ ಆಯ್ತು ಅಂದ್ರೆ ಈಗ ಅಮಾವಾಸ್ಯೆ ಹಬ್ಬಗಳು ಈ ತರ ಎಲ್ಲ ಒಂದೊಂದು ಊರಲ್ಲಿ ಗ್ರಾಮಗಳ ವೈಸಲ್ಲಿ ಹಬ್ಬಗಳು ಮಾಡ್ತಾ ಬರ್ತಾರೆ. ಆ ಹಬ್ಬಗಳಿಗೆಲ್ಲ ಬಂದ್ಬಿಟ್ಟು ಮೊದಲೇ ಬುಕ್ ಮಾಡ್ಕೊಂಡ್ಬಿಟ್ಟು ತಗೊಂಡೋಗ್ತಾರೆ. ಮತ್ತೆ ಮಟನ್ ಕೂಡ ಆರ್ಡರ್ ಮಾಡಿ ಹೋಗ್ತಾರೆ. ಬಟ್ ಈಗ ಈ ವೆಯ್ಟ್ ಎಲ್ಲ ಹೆಂಗೆ ಸರ್, ಹೆಂಗ್ ಚೆಕ್ ಮಾಡ್ತೀರಾ? ಹಾ ಮೇಡಮ್, ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಪ್ರತಿಯೊಂದನ್ನು ಲೆಕ್ಕ ಇಡ್ತಾ ಬರ್ತೀನಿ ಮೇಡಮ್. ಈಗ ಅದೊಂದು ದಿನದ ತಿನ್ನೋ ಫೀಡ್ ಇಂದ ಹಿಡಿದು ನಾವೇ 15 ದಿನಕ್ಕೊಂದ್ಸಲಿ ನಾನು ನಮ್ಮ ಮನೆಯವ್ರು ಇಬ್ಬರೇ ಆಗ್ಲಿ ಇಷ್ಟು ಮರಿಗಳ್ನು 15 ದಿನಕ್ಕೊಂದ್ಸಲಿ ಕಂಪಲ್ಸರಿ ಚೆಕ್ ಮಾಡಿ ಅದನ್ನ ಮೌಲ್ಯಮಾಪನ ಅಂತ ಮಾಡ್ತೀವಿ ಮೇಡಮ್. ಅಂದ್ರೆ ಹೋದ ತಿಂಗಳು ಎಷ್ಟಿತ್ತು, ಈ ತಿಂಗಳು ಎಷ್ಟಿದೆ ಅಂತ ಹೇಳಿ ಈ ಸ್ಕೇಲ್ ಅಲ್ಲಿ ನಾವೇನ್ ಮಾಡೋ ಅಂದ್ರೆ ನಮ್ಗೆ ತೂಕದಕ್ಕೆ ಈಸಿ ಆಗ್ಬೇಕು ಅಂತ ಹೇಳಿ ಇದೊಂದು ಸ್ಕೇಲ್ ಮಾಡಿಸ್ಕೊಂಡಿದ್ವಿ ಮೇಡಮ್. ಈಗ ಒಂದ್ ತಿಂಗಳಿಗೊಮ್ಮೆ ಮಾಡ್ತೀರಾ? ಇಲ್ಲ 15 ದಿನಕ್ಕೊಂದ್ಸಲಿ ಕಂಪಲ್ಸರಿ ತೂಕ ಮಾಡ್ಕೊಂಡ್ಬಿಡ್ತೀವಿ ಮೇಡಮ್. ಇದನ್ನ ಇದೇನಾಗುತ್ತೆ ಅಂದ್ರೆ ರೈತರಿಗೆ ಈಗ ನಾವು ಒಂದೇನಾದ್ರೂ ಬಾಕ್ಸ್ ಅಲ್ಲಿ ಆಗಿಟ್ಟಾಗ್ಲೋ ಅಥವಾ ಈ ತರ ನೇತ್ ಹಾಕ್ದಾಗ್ಲೋ ಅವ್ರಿಗೇನಾಗುತ್ತೆ ನಮ್ಮ ಮರಿ ಉಸಿರುಗಟ್ಟಿದೆ ಇಲ್ಲ ಆತರ ಎಲ್ಲ ಒಂದು ಇದಿರುತ್ತೆ, ಅವ್ರಿಗೆ ಯೋಚನೆ ಇರುತ್ತೆ. ಇದನ್ನ ನಾನು ಈ ತರ ಮಾಡಿರೋದು ನೋಡಿ, ಈ ತರ ಓಪನ್ ಮಾಡಿದ್ರೆ ರೈತರ ಬಂದು ಫಸ್ಟ್ ಅವ್ರು ಏನ್ ಮಾಡ್ತಾರೆ ನಿಂತ್ಕೊಂತಾರೆ, ಯಾರು ಬೇಕೋ ಅವ್ರು ಬಂದು ನಿಂತ್ಕೊಂತಾರೆ. ನಿಂತ್ಕೊಂಡಾಗ ತೂಕ ಅವ್ರು ಚೆಕ್ ಮಾಡ್ಕೊಂತಾರೆ ಒಂದ್ಸಲಿ ಸರಿ ಇದೆಯಾ ಹೆಂಗೆ ಅಂತ ಹೇಳಿ. ಅವ್ರ ಕೈಲಿ
ಆಮೇಲೆ ಸ್ಕೇಲ್ ಆನ್ ಮಾಡಿಸ್ತೀನಿ. ನಾನು ಏನು ಸ್ಕೇಲ್ ಆನ್ ಮಾಡಕ್ ಹೋಗಲ್ಲ. ಸರ್ ಸ್ಕೇಲ್ ಆನ್ ಮಾಡ್ಕೊಳ್ಳಿ ಅಂತ ಹೇಳಿ ಅಂತ ಸ್ಕೇಲ್ ಆನ್ ಮಾಡ್ತಾ ಅವ್ರಿಗೆ ಯಾರು ಇಷ್ಟ ಬರುತ್ತೆ ನಾನು ಹಿಡ್ಕೊಂಬಂದು ಅದ್ರೊಳಗೆ ಬಿಡ್ತೀನಿ. ಆ ಬಿಟ್ಟಿದ್ದನ್ನ ನೋಡಿ ಚಾಯ್ಸ್ ಮಾಡ್ಕೊಂಡು ಅವರು ಅದಕ್ಕೆ ಅನುಗುಣ ಇದು ಮಾಡ್ತಾರೆ. ನಾವು ತೂಕ ಮಾಡೋದ್ರಿಂದ ಒಂದು ಏನು ಹೆಲ್ಪ್ ಆಗುತ್ತೆ, 15 ದಿನಕ್ಕೆ ಒಂದ್ಸಲಿ ಅಂತಂದ್ರೆ ನಮಗೆ ಮರಿ ಎಷ್ಟು ಗ್ರೋತ್ ಬರುತ್ತಿದೆ. ಈಗ ಶೆಡ್ಡಲ್ಲಿ ಸಾಕ್ತಾ ಇದ್ರೆ ಮಿನಿಮಮ್ 5 kg ಗ್ರೋತ್ ಬರಬೇಕು. ಆ 5 kg ಗ್ರೋತ್ ಬರೋಂಥ ಮರಿಗಳು ಸದ್ಯಕ್ಕೆ ಅಂದ್ರೆ ಒಂದು ನಮ್ಮ ಇದಕ್ಕೂ ಏನು ಹಣಕಾಸಿಗೂ ಹತ್ರ ಇರೋ ತರ ಈಗ ಕೆಂಗೂರಿ ಮತ್ತೆ ಮೀನುಗಡ 2 ಮರಿ ಸಿಗ್ತಾ ಇದೆ. ಹಂಗಾಗಿ ಈ 2 ಮರಿನೇ ಸಾಕೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಈಗ ತೂಕ ಮಾಡೋದ್ರಿಂದ ತೂಕ ಗೊತ್ತಾಗೋದ್ರಿಂದ ನಮ್ಗೆ ಅಂದ್ರೆ ಮರಿಗೆ ಯಾವ ತರ ಮೇವು ಕೊಡಬೇಕು, ಯಾವ ತೂಕದ ಮರಿಗೆ ಯಾವ ತರ ಮೇವು ಕೊಡಬೇಕು ಅಂತ ಹೇಳಿ. ಯಾಕಂದ್ರೆ ನಾವು ಬಲ್ಕ್ ಆಗಿ ಸುರಿತೀವಿ ಇಲ್ಲಿಗೆ. ಅಂದ್ರೆ ದಿನ ನಾವು ಇಷ್ಟು ದಿನ ಆಗಿದೆ ತೂಕ ಮಾಡೇ ಮೇವು ಕೊಡೋದು ಮೇಡಮ್. ನಾವು ಒಟ್ಟು ಮರಿಗೆ 3/4 kg, ಅದ್ರಲ್ಲಿ ಬೆಳಗ್ಗೆ 375 ಗ್ರಾಮ್, ಸಂಜೆ 375 ಗ್ರಾಮ್ ಈ ತರ ತೂಕ ಮಾಡ್ಬಿಟ್ಟು ಮೇವು ಕೊಡ್ತೀವಿ ಮೇಡಮ್ ನಾವು. ರಾಗಿ ಹುಲ್ನೇನು ಅದನ್ನೇ ತೂಕದ ಲೆಕ್ಕದಲ್ಲಿ ಹಾಕಲ್ಲ. ಒಂದ್ಸಲಿ ಪೂರ್ತಿ ಟಬ್ಗಳಿಗೆ ತುಂಬ್ತೀವಿ ಬೆಳಗ್ಗೆ 10 ಗಂಟೆಗೆ. ಅದನ್ನ ಅಷ್ಟು ತಿಂದಿರುತ್ತೆ. ಇನ್ ಯಾವ್ದು ಪೂರ್ತಿ ಖಾಲಿ ಮಾಡಿರುತ್ತೆ ಅದಕ್ಕೆ ಮತ್ತೆ 2 ಗಂಟೆಗೆ ಒಂದ್ಸಲಿ ಪೂರ್ತಿ ಎಲ್ಲ ಅಂದ್ರೆ 1 ಗಂಟೆಗೆ ಒಂದ್ಸಲಿ ನೀರ್ ಚೆಕ್ ಮಾಡಿ 2 ಗಂಟೆಗೆ ಒಂದ್ಸಲಿ ಅದನ್ನ ಹಾಕೊಂಡು ನೀರಿಂದು ಅಷ್ಟೇ ಈ ತರ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಆಮೇಲೆ ಸಿಂಟೆಕ್ಸ್ ಮಾಡ್ಬಿಟ್ಟು ಈ ತರ ನಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಮತ್ತೆ ನಾವೇ ಒಳಕ್ ಹೋಗೋದ್ರಿಂದ ಅದಕ್ಕೆ ಸ್ಪರ್ಶ ಇರುತ್ತೆ ಮೇಡಮ್ ಮರಿಗೆ. ಅಂದ್ರೆ ಮರಿ ನಮ್ ಜೊತೆ ಒಡನಾಟ ಇರುತ್ತೆ. ನಾವೇ ಒಳಕ್ ಹೋಗೋದ್ರಿಂದ ನಾವ್ ಯಾವಾಗ್ಲೂ ಒಳಕ್ ಹೋಗೋದೇ ಇಲ್ಲ ಅಂದ್ರೆ ಒಂದ್ಸಲಿ ಒಳಕ್ ಹೋದ್ರೆ ಗಾಬರಿ ಆಗೋದು, ಒಂದ್ಸಲಿ ಕಾಲ್ ಮುರ್ಕೊಳೋದು ಈ ತರ ಎಲ್ಲ ಚಾನ್ಸಸ್ ಇರುತ್ತೆ. ನಾವು ಪ್ರತಿ ಸಲ ಅದ್ರೊಳಗೆ ಓಡಾಡೋದ್ರಿಂದ ನಾವು ಹೋದ್ರೆ ಸಾಕು ನಿಮ್ಗೆ ಗೊತ್ತು ನಮ್ಮ ಹತ್ರಕ್ಕೆ ಬಂದು ಈ ತರ ಇದ್ ಮಾಡ್ತಾ ಇರುತ್ತೆ, ಕೈ ಇದ್ ಮಾಡ್ತಾ ಇರುತ್ತೆ. ಹಂಗಾಗಿ ಸರ್ ಅದು ನೇತ್ ಹಾಕಿರೋದು ಏನು ಸರ್, ಅದು ಯಾವ ರೀಸನ್ಗೆ? ಮೇಡಮ್ ಅದು ಮಿನರಲ್ ಬ್ಲಾಕ್ಸ್ ಅಂತ ಹೇಳಿ ಅಂತ. ಅದೇನಾಗುತ್ತೆ ಕುರಿಗಳು ನಾವೇನ್ ಮಾಡ್ತೀವಿ, ನಾವ್ ಯಾವಾಗ್ಲೂ ತೊಳಿತಾ ಹೋಗ್ತಾ ಇರಲ್ಲ. ನಾವೇನ್ ಮಾಡ್ತೀವಿ, ನಾನ್ ತಂದು ಒಟ್ಟು 2 ಟೈಮ್ ತೊಳಿತೀನಿ ಮೇಡಮ್. ಅಂದ್ರೆ 3 ತಿಂಗಳ ಬ್ಯಾಚಲ್ಲಿ 2 ಸಲ ತೊಳಿತೀನಿ. ಅವಾಗ ಏನಾಗುತ್ತೆ, ಇದು ಕುರಿಗಳ ಮೈ ಮೇಲೆ ಉಪ್ನಂಶ ಬರುತ್ತೆ ಮೇಡಮ್. ಅದು ಜಿಡ್ಡು ಬರುತ್ತೆ. ಆ ಜಿಡ್ಡು ಬರೋದ್ರಿಂದ ಕುರಿಗಳು ಏನ್ ಮಾಡುತ್ತೆ, ಅದನ್ನ ಇದ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಲಿಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಉದ್ದೇಶವಾಗಿ ಏನ್ ಮಾಡಿದ್ವಿ, ಈಗ ಅದನ್ನ ಲಿಕ್ ಬ್ಲಾಕ್ ಮೇಡಮ್. ಅದು ಮಿನರಲ್ ಲಿಕ್ ಬ್ಲಾಕ್. ಎಷ್ಟು ಟೈಮ್ ಬರುತ್ತೆ ಮೇಡಮ್? ಅದು ತಿನ್ನೋದ್ರ ಪ್ರಮಾಣದ ಮೇಲೆ, ಮರಿಗಳು ಏನ್ ಇಷ್ಟಪಡುತ್ತೆ ಆ ಪ್ರಮಾಣದ ಮೇಲೆ. ನೋಡ್ರಿ ಆ ಬ್ಯಾಚ್ ಆಲ್ರೆಡಿ ತಿಂದು ಹಾಕ್ಬಿಟ್ಟಿದೆ, ಅದನ್ನ ಕಟ್ ಮಾಡಿದೆ. ಆ ಕಟ್ ಮಾಡಿದ್ ಏನ್ ಮಾಡ್ತೀನಿ, ಟಬ್ ಒಳಗೆ ಹಾಕ್ಬಿಡ್ತೀನಿ. ಅದನ್ನ ಇದ್ ಮಾಡ್ತಾ ಇರುತ್ತೆ. ಕೆಲವರು ಸಾಲ್ಟ್ ಯೂಸ್ ಮಾಡ್ತಾರೆ, ರಾಕ್ ಸಾಲ್ಟ್ ಈ ತರ ಎಲ್ಲ. ಈಗ ನಮ್ಗೆಲ್ಲ ತರಿಸ್ಬೇಕು ಅಂದ್ರೆ ಅವೆಲ್ಲ ಟನ್ ಗಟ್ಲೆ ತರಿಸ್ಕೊಂಡು ನಾವು ಇಲ್ಲಿ ಸ್ಟೋರ್ ಮಾಡ್ಕೊಬೇಕು. ನಾವು ಕ್ವಿಂಟಲ್ ಗಟ್ಲೆ ತರಿಸೋದಕ್ಕೂ ಟ್ರೈ ಮಾಡಿದ್ರೆ ಅದು ಆಗ್ಲಿಲ್ಲ. ಆ ಉದ್ದೇಶವಾಗಿ ಇದಾದ್ರೆ ನಮ್ಮ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಅದನ್ನ ಇದ್ ಮಾಡೋದ್ರಿಂದ ಮರಿಗಳು ಕೂದ್ಲು ಕೀಳಲ್ಲ. ಮೇನ್ ಆಗಿ ನಮ್ಗೆ ಮರಿಗಳು ಬೇರೆ ತರ ಡಿಫಾಲ್ಟ್ ಆಗಲ್ಲ. ಆಮೇಲೆ ಅದನ್ನ ಕಾನ್ಸಂಟ್ರೇಟ್ ಮಾಡೋದನ್ನ ಲಿಕ್ ಮಾಡ್ತಾ ಇರೋದ್ರಿಂದ ಗುದ್ದಾಟದ ಪ್ರಮಾಣ ನನ್ನ ಪ್ರಕಾರ ಕಡಿಮೆ ಇದೆ. ಯಾಕಂದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುತ್ತೆ. ಮಿನರಲ್ ಲಿಕ್ ಬ್ಲಾಕ್. ಅದು ಮಿನರಲ್ಸ್ ಮತ್ತೆ ಉಪ್ಪು 2 ಆಡ್ ಆಗಿರುತ್ತೆ ಮೇಡಮ್ ಅದರಲ್ಲಿ. ಹಂಗಾಗಿ ಅದಕ್ಕೆ ಮಿನರಲ್ಸ್ ಕೂಡ ಒದಗಿಸಿದಂಗೆ ಆಗುತ್ತೆ ಮೇಡಮ್. ಸೊ ಈಗ ಶೆಡ್ ಇದು ಯಾವಾಗ ರೆಡಿ ಮಾಡಿ ಇಟ್ಕೊಂಡಿರೋದು ಸರ್? ಹೊಸ ಶೆಡ್ ಹೆಂಗೆ ಮೇಡಮ್? ಇದು ಅದೇ 2021ರಲ್ಲಿ ಒಟ್ಟು ನಾನು ಶೆಡ್ 22ರಲ್ಲಿ ರೆಡಿ ಮಾಡ್ಕೊಂಡಿದ್ದೆ. 21 ಎಂಡಿಂಗ್ 22 ನಿಯರ್ ಅಲ್ಲಿ ರೆಡಿ ಮಾಡಿ ನಾನು ಒಟ್ಟು ಸಂಕ್ರಾಂತಿ 22 ಸಂಕ್ರಾಂತಿಗೆ ಇದನ್ನ ಓಪನ್ ಮಾಡಿದ್ದು. ಹಂಗಾಗಿ ಅದಕ್ಕೆ ಮುಂಚೆಗೆ ಫಸ್ಟ್ ಕಡಿಮೆ ಮಾಡ್ಕೊಂಡು ನಮ್ಮ ಮನೇಲಿ ಸಾಕಿ ಈ ತರ ಶೆಡ್ ಮಾಡ್ಕೊಂಡಿದ್ದು. ಅದಕ್ಕೆ ಯಾರೇ ಸಾಕಾಣಿಕೆ ಮಾಡೋರು ಮೊದಲು ನೀವೇನ್ ಮಾಡ್ರಿ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಗೆ ಏನ್ ಜಾಗ ಇದೆ, ಈಗ ಕೊಟ್ಟಿಗೆ ಅಂತ ಆಲ್ಮೋಸ್ಟ್ ಹಸುಗೆ ಪ್ರತಿ ಮನೇಲೂ ಹಸುಗೆ ಜಾಗ ಮಾಡ್ಕೊಂಡೇ ಇರ್ತಾರೆ, ಅಥವಾ ಹಳೆ ಮನೆ ಅಂತ ಇದ್ದೇ ಇರುತ್ತೆ. ಆ ಮನೆಗಳಲ್ಲಿ ಫಸ್ಟ್ ಒಂದು 20 ಮರಿ ಅಥವಾ 15 ಮರಿನ ಫಸ್ಟ್ ಸಾಕಾಣಿಕೆ ಮಾಡಿ ಅದ್ರಲ್ಲಿ ನಿಮ್ಗೆ ಸಮಾಧಾನ ಅನ್ನಿಸ್ತು, ನಿಮ್ಗೆ ಅದ್ರ ಜೊತೆ ಒಡನಾಟ ಚೆನ್ನಾಗಿತ್ತು ಅಂದ್ರೆ ನೀವು ಮುಂದುವರ್ಸ್ಕೊಂಡು ಹೋಗು. ಮೇನ್ ಇದು ಯಾಕೆಂದ್ರೆ ಲೈಫ್ ಸ್ಟಾಕ್ ಮೇಡಮ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾವ್ ಏನಾದ್ರೂ 1 ದಿನ ಅಥವಾ 2 ದಿನ ಗ್ಯಾಪ್ ಕೊಟ್ವಿ ಅಂತಂದ್ರೆ ಮರಿ ಸಾವಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಇದೊಂದು ವಸ್ತು ಅಲ್ಲ. ಹಂಗಾಗಿ ನೀವೇನ್ ಮಾಡ್ಬೇಕು, ಅದ್ರ ಜೊತೆ ಏನಾದ್ರು ಬಾಂಧವ್ಯ ಬಂತು ಅಂದಾಗ ನೀವು ಸಾಕಾಣಿಕೆನ ಹೆಚ್ಚು ಮಾಡ್ತಾ ಹೋಗ್ಬೇಕು. ಮತ್ತೆ ಏನಾಗುತ್ತೆ ಅಂತಂದ್ರೆ ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡಿದಾಗ, ಈಗ ನನ್ನ ಪ್ರಕಾರ ಒಂದು 30 ಮಾಡಿದ್ರೆ ನಮ್ಮ ಕೂಲಿನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು ಮೇಡಮ್. ಇದ್ರಲ್ಲಿ ನಮ್ದೇನು ದಿನದ ಕೂಲಿ ಇರುತ್ತೆ ಅದನ್ನ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು, ಜೊತೆಗೆ ಒಳ್ಳೆ ಗೊಬ್ಬರ ಸಿಗುತ್ತೆ ನಮ್ಗೆ ತೋಟಕ್ಕೆ. ಈಗ ನಾವು ತಂದಂತೂ ಹಾಕೋದಕ್ಕಾಗಲ್ಲ, ಹಂಗಾಗಿ ನಮ್ಮಲ್ಲೇ ಇರೋದ್ರಿಂದ ಯಥೇಚ್ಛವಾಗಿ ಹಾಕೊಂಬೋದು ಗೊಬ್ಬರ. ಸರ್ ಈಗ ನೀವು ಶೆಡ್ ಬಗ್ಗೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಬಟ್ ನಾನ್ ಕೇಳ್ಪಟ್ಟೆ ನೀವು ಒಂದಷ್ಟು ವರ್ಷಗಳ ಹಿಂದೆ ತುಂಬಾ ಕಳ್ಕೊಂಡ್ರಿ ಕೂಡ ಹೌದು ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಹೆಂಗೆ, ಅದಾದ್ಮೇಲೆ ನೀವು ಮತ್ತೆ ಇಲ್ಲ ನಾನು ಸಾಕಾಣಿಕೆ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಸಿದ್ದು ಹೆಂಗೆ, ಧೈರ್ಯ ಹೆಂಗ್ ತಗೊಂಡ್ರಿ? ಹೇಳ್ಬೇಕು ಅಂತಂದ್ರೆ ಅದನ್ನ ನೆನ್ಸ್ಕೊಳ್ಳೋದಕ್ಕೆ ಬೇಜಾರಾಗುತ್ತೆ ಮೇಡಮ್ ನನಗೆ. ಡಿಸೆಂಬರ್ 11 ಆ ಮೂಮೆಂಟ್ ಅಲ್ಲಿ ನನ್ಗೆ 2024ರಲ್ಲಿ ಇಡೀ ಪೂರ್ತಿ ನನ್ನ ಶೆಡ್ಡೇ ಒಂದು ಅಗ್ನಿ ಅವಘಡದಿಂದ ಬೆಂಕಿಗೆ ಆಹುತಿ ಆಗೋಯ್ತು. ಆ ಟೈಮಲ್ಲಿ ಒಟ್ಟು ಇಲ್ಲಿನ ಜನಪ್ರತಿನಿಧಿಗಳು ಮತ್ತೆ ನನ್ನ ಲೋಕಲ್ ಪಶುವೈದ್ಯರು ಮತ್ತೆ ಜನಗಳು, ಮೇನ್ ನಮ್ ಲೋಕಲ್ ಭಾಗದ ಜನಗಳು, ಮತ್ತೆ ಮೇಯ್ನ್ ಆಗಿ ನಾನು ಹೇಳ್ಬೇಕು ಅಂದ್ರೆ ಇಲ್ಲೇನ್ ಸಂಪಾದನೆ ಮಾಡಿದ್ದೆ, ನನ್ನ ಜೊತೆಗೆ ಕೆಲವು ಒಡನಾಟ ಇಟ್ಕೊಂಡಿದ್ದ ಆತ್ಮೀಯರು, ಅವ್ರದ್ದು ಸಪೋರ್ಟ್ ಇಂದ
ಮರುದಿನವೇ ಅವರೆಲ್ಲ ಸೇರ್ಕೊಂಡು ಕ್ಲೀನ್ ಮಾಡಿದ್ರು. ಎಷ್ಟು ಶೆಡ್ ಪೂರ್ತಿ ಏನೆಲ್ಲ ಡೆಮಾಲಿಶ್ ಆಯ್ತು ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಅವತ್ತೇ ಪೂರ್ತಿ ಅದಕ್ಕೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಹಸು ತಂದು ಕೊಟ್ರು. ಇವನ್ ಖಾಲಿ ಕೂರ್ಬಾರ್ದು ಅಂತ ಹೇಳಿ ಹಸು ತಂದು ಕೊಟ್ರು. ಹಸು ಸಾಕಾಣಿಕೆ ಮಾಡ್ಕೊಂಡು ಶುರು ಮಾಡೋದನ್ನು ನನಗೆ ಇದನ್ನ ಬ್ಯಾಂಕ್ ಲೋನ್ಗಳು ಕೊಡ್ಸೋದ್ರ ಮುಖಾಂತರ ಯಾವುದೇ ರೀತಿ ಇದರಲ್ಲಿ ಸುಮಾರು ಅನ್ಕಂತಾರೆ ಇವನ್ನೆಲ್ಲ ಮಾಡಿದಾನೆ ಅಂದ್ರೆ ಸಬ್ಸಿಡಿ ತಗೊಂಡ್ ಮಾಡಿದಾನೆ. ನಾನಿದು ಸ್ವಂತ ಲೋನ್ಗಳನ್ನ ತಗೊಂಡೇ ಮಾಡಿರೋದು. ಯಾಕಂದ್ರೆ ಸಬ್ಸಿಡಿ ಯಾವ ರೈತ ಮಾಡ್ತಾ ಇರ್ತಾನೆ ಅವ್ನು ಮುಂದುವರಿತಾನೆ ಅಂತಾನೆ ನಾನ್ ನೋಡ್ದಂಗೆ ಯಾರಿಗೂ ಆಲ್ಮೋಸ್ಟ್ ಸಿಕ್ಕಿಲ್ಲ. ಯಾರೆಲ್ಲ ಶೆಡ್ ಮಾಡಿ ಅರ್ಧಂಬರ್ಧ ಮಾಡಿ ಬಿಡ್ತಾ ಇದಾರೆ ಅಂತರ್ಗ ಆದಷ್ಟು ತಲುಪ್ತಾ ಇದೆ. ನನ್ನ ಪ್ರಕಾರ 80% ಅಂದ್ರೆ ಯಾವ್ದೋ 20%. ಅದು ನೋಡ್ರಿ, ಯಾರಾದ್ರೂ ಈಗ ನಾನೊಬ್ಬ ರೈತ ನಾನು ಶೆಡ್ ನೋಡೋದಕ್ಕೆ ಹೋಗ್ತಾ ಇದೀನಿ ಅಂತಂದ್ರೆ ನನಗೆ ಅಲೋ ಇರಲ್ಲ ಆ ಶೆಡ್ಗಳಿಗೆ, ಅಂತಾರೆ ಜಾಸ್ತಿ. ಅಂದ್ರೆ ಅವರು ಅದನ್ನ ಬಿಸ್ನೆಸ್ ಮಾರ್ಗವಾಗಿ ಮಾತ್ರನೇ ಮಾಡ್ತಾ ಇರ್ತಾರೆ. ಈಗ ನಮ್ ಶೆಡ್ ಅಲ್ಲಿ ಹೆಂಗಾರೆ ದಿನಕ್ಕೆ ಒಬ್ರು ಇಬ್ರು ಬರ್ತಾನೆ ಇರ್ತಾರೆ, ಮಾಹಿತಿ ತಾಂತಾರೆ, ಮತ್ತೆ ನನ್ನನ್ನು ಕೂಡ ಕರೀತಾರೆ ಹಿಂಗೆ ಫ್ರೀ ಆದಾಗ ಬನ್ನಿ ಅಂತ ಹೇಳಿ. ನಾನು ಕೂಡ ಹೋಗಿ ಬರ್ತೀನಿ. ಯಾವುದೇ ರೀತಿ ಫಲಾಪೇಕ್ಷೆ ಇಲ್ಲ, ನೀವು ಯಾರನ್ನ ಬೇಕಾದ್ರೂ ಕೇಳ್ಬೋದು. ಹೋಗ್ಬಿಟ್ಟು ಅವ್ರಿಗೆ ಫ್ರೀಯಾಗೆ ನಾನೇ ಹೋಗ್ಬಿಟ್ಟು ಅವ್ರಿಗೆ ಸಜೆಸ್ಟ್ ಮಾಡಿ ಈ ತರ ಮಾಡಿ ಅಂತ ಹೇಳ್ಬಿಟ್ಟು ಬರ್ತಾ ಇದೀನಿ. ಆ ತರ ಒಂದು ಬಾಂಧವ್ಯ ಇಟ್ಟಿದ್ರಿಂದ ನನ್ನ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ರು, ಮತ್ತೆ ತಿರ್ಗಾ ಬೆಳೆಸಿದ್ರು. ಈಗ ಜನಗಳೇ ಮತ್ತೆ ತಿರ್ಗಾ ಸಪೋರ್ಟ್ ಮಾಡಿ ಅವರೇ ಅಂದ್ರೆ ಪ್ರಚಾರದ ತರ ಮಾಡಿ ಮರಿಗಳು ಸೇಲ್ ಆಗೋ ತರ ಮಾಡಿದ್ರಿಂದ ನೋಡ್ರಿ ಈ ವರ್ಷ ನನಗೆ ಸುಮಾರು ಇಲ್ಲಿನ ತನಕ ಆಲ್ರೆಡಿ 500 ಮರಿ ಪ್ಲಸ್ ಆಲ್ರೆಡಿ ಮಾರಾಟ ಮಾಡಿದೀನಿ ನಾನು. ಈಗಲೂ ಅಷ್ಟೇ, ಈಗ ನನಗೀಗ ಆಯ್ತು ಪೂಜೆಯಿಂದ ಶುರು ಆದ್ರೆ ಮತ್ತೆ ಮಾರಾಟ ಸ್ಟಾರ್ಟ್ ಆಗುತ್ತೆ ಮೇಡಮ್ ಈಗ. ಬಟ್ ಆಗ ಆಜ್ಞೆ ಒಗಡ ಆದಾಗ ಕುರಿಗಳು ಇಲ್ಲಿತ್ತ ಹಿಂಗೆ? ಹೌದು ಮೇಡಮ್, ಎಲ್ಲ ಕುರಿಗಳು ಮತ್ತೆ ಗಿರ್ ಹಸು ಮತ್ತೆ ನಮ್ಮ ನಾಟಿ ಹಸುಗಳು. ನಾ ಹೇಳದ್ನಲ್ಲ, ನಾನು ಮೇನ್ ನಾನು ಇಲ್ಲಿ ಕೃಷಿಗೆ ನಿಂತ್ಕೊಳ್ಳೋದಕ್ಕೆ ಕಾರಣನೇ ಹಸುಗಳು. ಇವತ್ತು ಅದ್ರದ್ದು ಸಮಾಧಿ ಅಂತ ಹೇಳಿ ಮಾಡಿ ಅದಕ್ಕೊಂದು ಸ್ಟ್ರಕ್ಚರ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅದಕ್ಕೆ ಗ್ರೀನರಿ ಮಾಡಿ ಅಲ್ಲೇ ಸುಮಾರು ಹಣ್ಣಿನ ತರಗಳು ಗಿಡಗಳು ಅಂದ್ರೆ ಪಕ್ಷಿಗೆ ಯಾವ್ದು ಇಷ್ಟ ಆಗುತ್ತೆ ಆ ತರದ ಹಣ್ಣಿನ ಗಿಡಗಳು ಹಾಕಿ ಅದನ್ನ ನ್ಯಾಚುರಲ್ ಆಗಿ ಬಿಟ್ಟಿದೆ ಮೇಡಮ್. ಅದನ್ನ ಎಷ್ಟು ಕುರಿಗಳು ಹೋಯ್ತು ಸರ್ ಆಗ? ಮೇಡಮ್ ಸುಮಾರು ಒಂದು 100 ಹೋಯ್ತು. ನಾಟಿ ಕೋಳಿ ಅಂತ ಬಂದಾಗ ಈಗ ನನಗೆ ಸುಮಾರು ಒಂದು 200 ನಾಟಿ ಕೋಳಿ, 200 ಪ್ಲಸ್ ತರದ ನಾಟಿ ಕೋಳಿಗಳು ಇದ್ದಿದ್ದು. ದಿನಕ್ಕೆ 50 ಮೊಟ್ಟೆ ಬರ್ತಾ ಇತ್ತು. ಇಲ್ಲೇ 50 ರೂಪಾಯಿ ಹಂಗೆ, ಅಷ್ಟು ಮೊಟ್ಟೆನು ಇಲ್ಲೇ 10 ರೂಪಾಯಿ ಹಂಗೆ ಕೊಡ್ತಾ ಇದ್ದೆ. ಒಟ್ಟು ನನಗೆ 500 ರೂಪಾಯಿ ಅಂದ್ರೆ ನಂದೇನು ಒಂದು ದಿನದ್ದು ಬೇರೆ ಕಡೆ ಹೋದ್ರೆ ದುಡಿತಿದ್ದೆ, ಆ ಸಂಬಳ ಇಲ್ಲೇ ಅದು ನಾಟಿ ಕೋಳಿ ದುಡ್ಡು ಕೊಡ್ತಾ ಇತ್ತು. ಟಗರದ ಪೂರ್ತಿ ನನ್ನ ಮನೆ ಮೇಂಟೆನೆನ್ಸ್ಗೆ ಈ ತರದಕ್ಕೆ ಆಗ್ತಿತ್ತು. ಈಗ ಫಸ್ಟ್ ಏನ್ ಮಾಡ್ತಾ ಇದ್ದೆ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾನು ಅಂದ್ರೆ ಇದು ಕೊಡ್ತಾ ಹೋಗ್ತಾ ಇದ್ದೆ ರೈತರಿಗೆ. ತೂಕದ ಲೆಕ್ಕದಲ್ಲೇ ಮೊದ್ಲಿಂದಾನು ತೂಕದ ಲೆಕ್ಕದಲ್ಲೇ ಬಂದಿದ್ದೆ. ಈಗ ಸ್ವಲ್ಪ ಬ್ಯಾಂಕ್ ಅದು ಇದು ಅಂತ ಓದಿದ್ರಿಂದ ಸ್ವಲ್ಪ ನಾನು ಇದನ್ನ ಹೆಚ್ಚಿಸ್ಕೊಬೇಕಾಯ್ತು. ಮತ್ತೆ ಮರಿ ರೇಟ್ ತುಂಬಾನೇ ರೈಸ್ ಆಗಿದೆ ಈಗ. ಕೋಳಿ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀವಿ ನೋಡಿ ಈಗ. ಅಂದ್ರೆ ಫಸ್ಟ್ ಏನ್ ಮಾಡ್ತಿದ್ದೆ, ಆಚೆಗೆ ಬಿಟ್ಟು ಎಲ್ಲ ಮೇಂಟೈನ್ ಮಾಡ್ತಿದ್ದೆ. ಈಗ ನಾನು ಸ್ವಲ್ಪ ಯಾವಾಗ ಈ ಒಂದು ಜನವರಿಯಿಂದ ಈಚೆ ಬರೀ ಸಂತೆ ಅಂತ ನಾನು ಬರೀ ಸಂತೆಗಳನ್ನ ವಿಸಿಟ್ ಮಾಡ್ತಾ ಹೋದೆ. ಇಲ್ಲಿ ನಮ್ಮ ಮನೆಗೆ ಪಾಪ ಅವ್ರೊಬ್ಬರೇ ಇರೋದ್ರಿಂದ ರಿಸ್ಕ್ ಆಗ್ತಾ ಹೋಗ್ತು. ಫಸ್ಟ್ ನಮ್ಮ ತಾಯಿ ಮತ್ತೆ ನನ್ನ ತಂಗಿ ಇರಿದ್ರು, ಈಗ ಊರಲ್ಲಿದ್ದಾರೆ. ಹಂಗಾಗಿ ಅವ್ರೊಬ್ಬರಿಗೆ ರಿಸ್ಕ್ ಆಗಿದ್ರಿಂದ ಎಲ್ಲ ಕಮ್ಮಿ ಮಾಡಿ ಟಗರ ನೋಡ್ಕ ಈಗ ಅವ್ರೊಬ್ಬರೇ, ನಾನು ಇರೋದೇ ಇಲ್ಲ ನೋಡ, ಪೂರ್ತಿ ಎಲ್ಲ ಅವ್ರದೇ ಮೇಂಟೆನೆನ್ಸ್. ಇಷ್ಟು ಏನ್ 200 ಮರಿ ತನಕ ಟಗರುಗಳಿದೆ, ಅವ್ರದೇ ಎಲ್ಲ ಮೇಂಟೈನ್. ಒಂದು ಇಂಜೆಕ್ಷನ್ ಕೊಡೋದ್ರಿಂದ ಹಿಡಿದು ನಮಗೆ ಮೇನ್ ಹೌದು ಮೇಡಮ್, ಅವರೆಲ್ಲ ಕಲ್ತ್ಕೊಂಡು ನಮ್ ಲೋಕಲ್ ಪ್ರಮೋದ್ ಸರ್ ಅಂತ ಹೇಳಿ ಅವರೇ ಬಂದು ಎಲ್ಲ ಫಸ್ಟ್ ಇದ್ ಮಾಡಿ ಹೋಗ್ತಾರೆ. ಮತ್ತೆ ನವೀನ್ ಅಣ್ಣ ಅಂತ ಅವ್ರು ಮೈನ್ ಆಗಿ ನಮ್ ಲೋಕಲ್ ಸಪೋರ್ಟ್ ಮಾಡ್ಕೊಂಡು ಒಟ್ಟು ಏನೂ ಆಗದೆ ಇರೋ ತರ ಕಾಪಾಡ್ಕೊಂಡ್ ಬರ್ತಾ ಇದ್ರೆ. ಆದ್ರೂ ಡೆತ್ ಆಗೇ ಆಗುತ್ತೆ. ಇದ್ರಲ್ಲಿ ಮೇನ್ ಚಾಲೆಂಜ್ ಅಂತಂದ್ರೆ ನಾವು ಡೆತ್ ಪ್ರಮಾಣ ಇಳಿಸ್ಕೊಬೇಕು ಮೇಡಮ್. ಆ ಡೆತ್ ಪ್ರಮಾಣ ಬಂದಾಗ ನಮಗೆ ಲಾಸ್ ಆಗುತ್ತೆ. ಎಲ್ಲ ಬಂದು ನೋಡ್ತಾರೆ, ನಿಮ್ಗೆ ಲಾಭ ಐತಲ್ಲ ಕೊಡ್ರಿ, ಲಾಭ ಐತ. ಡೆತ್ ಹಾಕಿದ್ದನ್ನು ಕೂಡ ಮತ್ತೆ ನಾವು ಲಾಭ ಇರೋ ಮರಿಗೆ ಡಿವೈಡ್ ಮಾಡ್ಲೇಬೇಕು. ಹಂಗಾಗಿ ಅಲ್ಲಿ ರೇಷಿಯೋ ಅಲ್ಲೇ ಬರುತ್ತೆ. ಈಗ ಸಂತೆಯಲ್ಲಿ ಹೋದಾಗ ಅವ್ನು 20,000ದಿಂದ ತಂದು 13,000ಕ್ಕೆ ತಂದ್ರು ಮರಿ ತಾಣ್ತಾರೆ. ಬಟ್ ಇಲ್ಲಿ ನಮ್ಮ ಹತ್ರ ಒಂದು ಎಲ್ಲಾರ್ಗು ಒಂದೇ ರೇಟಲ್ಲಿ ನೀವು ಯಾವತ್ತಲೇ ಬಂದ್ರು ನಿಮ್ ಹಬ್ಬಕ್ಕೆ ಬರ್ರಿ, ಮತ್ತೆ ಏನಾದ್ರು ಫ್ರೀ ಟೈಮಲ್ಲಿ ಬರ್ರಿ, ಎಲ್ಲಾ ಟೈಮಲ್ಲೂ ನೀವು ಬ್ಯುಸಿ, ನಮ್ಗೆ ಇವತ್ತೇ ಬೇಕು ಅಂತ ಬಂದ್ರು ಅದೇ ರೇಟಿಗೆ ಕೊಡ್ತೀವಿ. ಆ ತರ ಹೇಳಿದಾಗ ಸ್ವಲ್ಪ ಜನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅದೊಂದು ಅಕ್ಸೆಪ್ಟ್ ಮಾಡಿದ್ರೆ ಬಹಳ ಶೆಡ್ಗಳವ್ರಿಗೆ ಹೆಲ್ಪ್ ಆಗುತ್ತೆ ಇದು. ಈಗ ನಾವು ಸುಮಾರು ಈ ಶೆಡ್ ಮಾಡ್ಲಾಗಿ ನಮ್ಮ ಸುತ್ತಮುತ್ತಲು ಮತ್ತೆ ನಮ್ಮ ಏನು ಆತ್ಮೀಯ ವ್ಯಾಪ್ತಿಲಿ ಸುಮಾರು ಒಂದು 7-8 ಶೆಡ್ ಆಗಿದೆ ಮೇಡಮ್. ಆ ಎಲ್ಲಾ ಶೆಡ್ಗಳು ಕೂಡ ಈಗ ನಮ್ ಜೊತೆನೆ ಇದಾಗಿ ಟೈಪ್ ಆಗಿ ಚೆನ್ನಾಗಿ ನಡೆಸ್ತಾ ಹೋಗ್ತಾ ಇದಾರೆ. ಒಟ್ಟು ಎಲ್ಲಾರು ನಾವು ತರವಾಗ ಒಂದೇ ಸಲ ತರ್ತೀವಿ, ಮಾರವಾಗ ಒಂದೇ ಸಲ ಮಾರ್ತಾ ಇದೀವಿ ನಾವು. ಓಕೆ ಸರ್, ಈಗ ನೀವು ಹೇಳಿದ್ರಿ ಒಂದು ವರ್ಷಕ್ಕೆ 5ರಿಂದ 6 ಬ್ಯಾಚ್ ತೆಗಿತೀರಾ ಅಂತ. ಸೊ ಆ ಡಿವಿಷನ್ ಹೆಂಗ್ ಮಾಡ್ಕೋತೀರಾ? ಅಂದ್ರೆ ಈಗ ನೀವು 2 ತಿಂಗಳಿಗೊಮ್ಮೆ ಸೇಲ್ ಮಾಡ್ತೀರಾ ಅಂತಂದ್ರೆ ನೀವು ಹಾಕದಂತ ಬಂಡವಾಳ ಆಗಿರ್ಬೋದು, ನೀವು ಮಾಡಿದಂತ ಖರ್ಚಾಗಿರ್ಬೋದು, ಎಲ್ಲವನ್ನ ಕೂಡ ನೀವು ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಲಾಭಾಂಶ ಬಂದಾಗ ಹೆಂಗೆ ಇದ್ ಮಾಡ್ತೀರಾ ಸರ್? ಮೇಡಮ್ ಅದೇ ನಾನೀಗ ಹೆಂಗ್ ಮಾಡ್ತಾ ಇದೀನಿ ಅಂತಂದ್ರೆ, ನಾನು ಒಟ್ಟು ಈಗ ಹೆಂಗೆ 30 ಮರಿ ನನಗೆ ತಿಂಗ್ಳಿಗೆ ಸೇಲ್ ಆಗ್ಲೇಬೇಕು ಆ ತರ ಒಂದು ಪ್ಲಾನ್ ಮಾಡಿ ನಾನು ಇದ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ನನಗೆ ಇಲ್ಲಿ ಸೇಲ್ ಆಗ್ಲಿಲ್ಲ ಅಂದ್ರೂ ಸಂತೆಗೆ ಹೋಗ್ಬೇಕು ಆ ತರ ಪ್ಲಾನ್ ಮಾಡಿ. ರಮೇಶ್ ಅಣ್ಣ ಅಂತೇಳಿ ನಮ್ಮ ಆತ್ಮೀಯರವರು, ನಾನೇನು ಈ ಒಂದು ಕೃಷಿ ತೋಟಕ್ಕೆ ಅವರೇ ಮೇನ್ ಗುರುಗಳು. ಅವ್ರು ಹೇಳ್ತಾ ಇರ್ತಾರೆ, ನಿಮ್ಗೆ ದಿನಕ್ಕೊಂದ್ ಮರಿ ಹೋಗ್ಲೇಬೇಕು, ಇಲ್ಲ ಅಂತಾರೆ ಸಂತೆಗೆ ನಾನು ಬರ್ತೀನಿ ಹೋಗೋಣ ಅಂತಾರೆ. ನೋಡ್ರಿ ಅವ್ರು ಸಾಕಿಲ್ಲ
ಅವ್ರು ಇತ್ತೀಚೆಗೆ ನನ್ನನ್ನು ನೋಡಿ ಒಂದು ಮೇಕೆಗಳನ್ನ ಇದ್ ಮಾಡೋದಕ್ಕೆ ಇದಾಗಿದ್ದಾರೆ. ಅವ್ರು ಹೇಳ್ತಾರೆ ನಾನ್ ಬರ್ತೀನಿ, ನನ್ನ ಹೋಗ್ ಬರೋಣ ಸಂತೆಗೆ ಅಂತ ಹೇಳಿ ಅಂತ. ಆ ತರ ಉದ್ದೇಶ 30 ಮರಿ ಮಾರಾಟಕ್ಕೆ ಟ್ರೈ ಮಾಡ್ತಾ ಇದೀನಿ. 50 ಮರಿ ಮೇಲ್ ಸೇಲ್ ಆಗ್ತಾ ಇದೆ. ಅಂದ್ರೆ ದಿನಕ್ಕೊಂದು ಅನ್ನೋ ತರ ನೀವು ಕ್ಯಾಲ್ಕುಲೇಷನ್ ಸೇಲ್ ಮಾಡ್ತಾ ಇದೀನಿ. ಒಟ್ಟು ನಮ್ಗೆ ಏನಿಲ್ಲ ಅಂತಂದ್ರೂ ಸುಮಾರು ಒಂದು 50,000 ತನಕ ನನಗೆ ಒಟ್ಟು ತಿಂಗಳ ಅರ್ನಿಂಗ್ಸ್ ಇರುತ್ತೆ. ಅದ್ರಲ್ಲಿ ನನಗೆ ನನ್ನ ಕಟ್ಟ ಏನು EMI ಈ ತರ ಎಲ್ಲ ಇದಾದ್ರೂ ಒಂದು 20,000 ರಿಂದ 25,000 ರೂಪಾಯಿ ಅಂತ ನನಗೆ ಉಳಿತಾ ಹೋಗ್ತಾ ಇರುತ್ತೆ. ಬಟ್ ಈಗ ವರ್ಷ ಅಂತ ಬಂದಾಗ 6 ಬ್ಯಾಚ್ ತೆಗಿತೀರಾ? 6 ಬ್ಯಾಚ್ ತೆಗಿತೀವಿ ಮೇಡಮ್. ಸೊ ಜಾಸ್ತಿ ಕುರಿ ಅಥವಾ ಯಾವ್ದೋ ಒಂದು ಕುರಿ ಆಗಿರ್ಬೋದು, ಆಡುಗಳಿಗಾಗಿರ್ಬೋದು, ಡಿಮಾಂಡ್ ಯಾವ ಸೀಸನ್ ಅಲ್ಲಿ ಸರ್ ಜಾಸ್ತಿ ಇರೋದು? ಮೇಡಮ್ ಯುಗಾದಿಯಲ್ಲಿ ನಾನ್ ನೋಡ್ಪಟ್ಟಂಗೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ. ಮತ್ತೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಶಿವರಾತ್ರಿ ಕಳೀತಿದಂಗೆ ಸುತ್ತಮುತ್ತಲು ಊರ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಆ ಟೈಮ್ ಮೇಯ್ನ್ ಆಗಿ ನಮ್ಗೆ ಮರಿಗಳು ಜಾಸ್ತಿ ಸೇಲ್ ಆಗುತ್ತೆ. ಸುಮಾರು ಒಂದು 300 ಮೇಲೆ ಮರಿಗಳು ಸೇಲ್ ಆಗುತ್ತೆ. ಮತ್ತೆ ಈಗ ಬಂದ್ರೆ ಈಗ ಶ್ರಾವಣ ಕಳೀತಿದಂಗೆ ಸ್ಟಾರ್ಟ್ ಆಗುತ್ತೆ. ಈಗ ಆಯುಧ ಪೂಜೆ ಟೈಮಲ್ಲಿ ಪೂರ್ತಿ ಎಲ್ಲ ಅವರು ಏನ್ ಮಾಡ್ತಾರೆ, ಈಗ ಹಿರಿಯರ ಹಬ್ಬಗಳು ಮಾಡ್ತಾ ಹೋಗ್ತಾರೆ. ಆ ಟೈಮಲ್ಲಿ ದೀಪಾವಳಿ ತನಕ ಅಪ್ ಟು ದೀಪಾವಳಿ ತನಕ ನಮಗೆ ಮರಿಗಳು ಮ್ಯಾಕ್ಸಿಮಮ್ ಸೇಲ್ ಆಗುತ್ತೆ. ಒಟ್ಟು ಈ 2 ಟೈಮ್ ನಮಗೆ ಮರಿ ಸೇಲ್ ಆಗುತ್ತೆ. ನಾನೆಂದು ಬಕ್ರೀದ್ ಪರ್ಪಸ್ ಅಂತ ಏನು ಸ್ಪೆಷಲ್ ಆಗಿ ಮಾಡಿಲ್ಲ. ಮೇಜರ್ ಆಗಿ ನಾನು ಕಾನ್ಸಂಟ್ರೇಟ್ ಮಾಡೋದೇ ಒಂದು ಇದು ಏನು ಯುಗಾದಿ ಹಬ್ಬ, ಮತ್ತೆ ಬಿಟ್ರೆ ಇದು ಆಯುಧ ಪೂಜೆ, 2 ಹಬ್ಬಗಳನ್ನ ಮೇಜರ್ ಇದು ಮಾಡ್ತೀನಿ. ಇನ್ನು ಅದ್ ಬಿಟ್ರೆ ಇನ್ನು ಡೈಲಿ ಒಂದು ಅವರೇಜ್ ತರ ಮೂವ್ ಆಗ್ತಾ ಇರುತ್ತೆ ಮೇಡಮ್. ಒಟ್ಟು ಇದು. ಸೊ ನಿಮ್ಮ ಮುಂದಿನ ಕನಸು ಏನು ಸರ್? ಈಗ ಒಬ್ಬ ರೈತ ಆಗಿ ಅಥವಾ ಈಗ ಕುರಿ ಸಾಕಾಣಿಕೆ ನೀವು ಇಷ್ಟು ಚೆನ್ನಾಗಿ ಮಾಡ್ಕೊಂಡ್ ಬರ್ತಾ ಇದೀರಾ, ನಿಮ್ಗೊಂದು ಕನಸು ಅಂತ ಇರುತ್ತಲ್ವಾ ಸರ್, ಹಿಂಗಾಗಬೇಕು ಅಥವಾ ನಾನು ಹಿಂಗ್ ಮಾಡ್ಕೋಬೇಕು, ಆತರ ಏನಾದ್ರು ಕನಸು ಏನ್ ಸರ್? ಅಂದ್ರೆ ಒಂದೇನು ಗೊತ್ತಾ ಮೇಡಮ್, ಈಗ ನಾನು ಫುಲ್ಲು ಅಂದ್ರೆ ಒಂದೇ ಸಲಿ ನಾನು ಬೆಳೆಯೋದಕ್ಕೆ ಹೊರಟಾನು, ಮತ್ತೆ ಫುಲ್ ತಳಮಟ್ಟಕ್ಕೆ ಬಿದ್ದೆ. ತಳಮಟ್ಟಕ್ಕೆ ಬಿದ್ದನು, ಮತ್ತೆ ತಿರ್ಗಾ ಜನಗಳೇ ನನ್ನ ಮತ್ತೆ ಮೇಲೆತ್ತಿದ್ದು. ಆ ಉದ್ದೇಶವಾಗಿ ನಾನು ಇವತ್ತು ಕೂಡ ಶೆಡ್ಗೆ ಯಾರೇ ಬರ್ಲಿ, ಸರ್ ಇಲ್ಲ ಹಿಂಗೆ ಟೈಮ್ ಇದೆ, ನಾನು ಇನ್ನು ಊಟ ಮಾಡದೇ ಇದ್ರು ಕೂಡ ಬಂದಿಲ್ಲ ಅವ್ರಿಗೆ ಮಾಹಿತಿ ಕೊಡ್ತೀನಿ. ಅಂದ್ರೆ ಮೇನ್ ಕಾರಣ ಏನಂತಂದ್ರೆ ಅವರು ಮತ್ತೆ ಮಾಡೋರು ಮಾಡ್ಲಿ, ಮತ್ತೆ ಅವ್ರಿಗೆ ಇರೋದನ್ನ ತಿಳಿಸಿ ಹೇಳ್ತೀವಿ ಮೇಡಮ್. ಈಗ ಒಂದು ಮರಿಗೆ ಇಷ್ಟು ಸಿಗುತ್ತೆ, 500 ರೂಪಾಯಿ ಸಿಗುತ್ತೆ, ನಮ್ಗೆ ಅದು ಪ್ರಮಾಣ ಸಾಕಾಗುತ್ತಾ, ಮತ್ತೆ ಏನಾದ್ರೂ ಸತ್ರೆ ಅದು ಸಿಗಲ್ಲ, ನಾವೇನ್ ಸಾಕಿದ್ವಿ ಅನ್ನೋ ಒಂದು ಉದ್ದೇಶಕ್ಕೆ ಸಾಕ್ಬೇಕು, ಗೊಬ್ಬರ ಸಿಗುತ್ತೆ, ಈ ತರ ಒಂದೆಲ್ಲ ಅವ್ರಿಗೆ ತಿಳಿ ಹೇಳ್ತೀನಿ. ಆ ಇದು ನನ್ನ ಮೇನ್ ಇರೋದು ಏನಂತಂದ್ರೆ, ಇದನ್ನ ಏನು ಸಂತೆಗಳು ಅಂತ ಐತೆ, ಸಂತೆಗಳಲ್ಲಿ ಸುಮಾರು ಈಗ ನಿಮ್ಗೆ ಗೊತ್ತಿರೋ ತರ ನೀರನ್ನ ತುಂಬಿಸೋದು, ಮೇವನ್ನ ತುಂಬಿಸೋದು, ಈ ತರದ್ದೆಲ್ಲ ಜಾಸ್ತಿ ಆಗ್ತಾ ಇದೆ. ಆ ಉದ್ದೇಶವಾಗಿ ಜಾಸ್ತಿ ಆದಷ್ಟು ಸ್ಥಳೀಯವಾಗಿ ಸಿಗ್ಬೇಕು ಅವ್ರಿಗೆ. ಮತ್ತೆ ಮಟನ್ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಮೇಡಮ್. ಇದು ಶೆಡ್ಗಳಲ್ಲಿ ಅವ್ರು ಎಲ್ಲೇ ತಗೊಳ್ಳಿ ನಿಮಗೆ ಗೊತ್ತಿರಂಗೆ ಮಟನ್ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಅವ್ರಿಗೆ. ಆ ತರ ಒಟ್ಟು ಇದು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಆಗ್ಬೇಕು ಅಂತ ಹೇಳಿ ಪ್ಲಸ್ ಇನ್ನೂ ಒಂದು 75 ಮರಿ ಹಿಡಿಯೋ ತರ ಈಗ ಶೆಡ್ ಮಾಡ್ಕೊಂಡು ಇದ್ರಲ್ಲೇ ಏನ್ ದುಡಿದಿದ್ದೀನಿ ಮತ್ತೆ ಅದಕ್ಕೆ ಹಾಕಂತ ಬೆಳೆಸ್ಕೊಂತ ಹೋಗ್ತಾ ಇದ್ದೀನಿ ಮೇಡಮ್. ಈಗ ಬಟ್ ಈಗ ಕುರಿಗಳು ಸಾಯುತ್ತೆ ಅಂತ ಹೇಳ್ತಾರಲ್ವಾ ಸರ್, ಇನ್ಶೂರೆನ್ಸ್ ಆತರ ಏನಿಲ್ವಾ? ಅಂದ್ರೆ ಈಗ ಮೇನ್ ಇರೋದು ಅನುಗ್ರಹ ಯೋಜನೆ ಅಂತ ಇದೆ ಮೇಡಮ್. ಆ ಅನುಗ್ರಹ ಯೋಜನೆ ಇರೋದ್ರಿಂದ ಫಸ್ಟ್ 5,000 ಇತ್ತು, ಈಗ 7,500 ಬರ್ತಾ ಐತೆ. ಶೆಡ್ಗಳು ಮೇನ್ ಈಗ ಇನ್ನೂ ನಿಂತಿದೆ ಅನ್ನೋದಕ್ಕೆ ಕಾರಣನೇ ಅದು. ಯಾಕೆಂದ್ರೆ ಶೆಡ್ ಅಲ್ಲಿ ಸಾಕಿದಾಗ ಸಾವಿನ ಪ್ರಮಾಣ ಜಾಸ್ತಿನೇ ಇರುತ್ತೆ ಅದ್ರಲ್ಲಿ. ಯಾಕಂದ್ರೆ ಒಂದಕ್ಕೆ ಏನಾದ್ರು ಬಂತಂದ್ರೆ ಒಂದೇ ಸಲ ಇಮಿಡಿಯೇಟ್ ಹಬ್ಕೊಂಡ್ಬಿಡುತ್ತೆ. ಆ ಉದ್ದೇಶವಾಗಿ ಈಗ ಒಂದು ಮರಿಗೆ 7,500 ಬರ್ತಾ ಇದೆ ಮೇಡಮ್. ನಾವು ನಮ್ದೆಲ್ಲ ಏನು ಡೀಟೇಲ್ಸ್ ಗಳನ್ನ ಕೊಟ್ಟು ಆ ಮರಿನ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದೆ ಆದ್ರೆ, ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ಫಸ್ಟ್ ಏನ್ ಮಾಡ್ತು, ಸಾಯ್ತು ತಣ ಬಿಸಾಕ್ತಿದ್ವಿ, ಪೋಸ್ಟ್ ಮಾರ್ಟಮ್ ಮಾಡಿಸ್ತಿರ್ಲಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡಿಸೋದ್ರಿಂದ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ, ಮರಿಲಿ ಏನ್ ಪ್ರಾಬ್ಲಮ್ ಆಗಿದೆ, ನಾವ್ ಇನ್ ಮುಂದಕ್ಕೆ ಹೆಂಗ್ ಪ್ರಿಕಾಷನ್ ತಾಂಬೇಕು ಅನ್ನೋದ್ರ ಬಗ್ಗೆ ಸಿಗುತ್ತೆ. ಹೌದು, ಹಂಗಾಗಿ ಅದನ್ನ ಏನಾದ್ರು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ನಮ್ಗೆ 7,500 ಅಮೌಂಟ್ ಬಂದಂಗ ಆಯ್ತು, ಜೊತೆಗೆ ನಮ್ಗೆ ಅದ್ರ ಮರಿದ್ ಏನ್ ಫಾಲ್ಟ್ ಐತೆ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ಹೌದು ಮೇಡಮ್. ಬಟ್ ಈಗ ಮರಿಗಳು ಅಂತಂದಾಗ ಅಂದ್ರೆ ಇಷ್ಟು ತಿಂಗಳು ಮರಿ ಆಗಿರ್ಬೇಕು, 7,500 ಸಿಗ್ಬೇಕು, ಹೌದು ಮೇಡಮ್, ಇದೆ ಮೇಡಮ್. ಅದು 6 ತಿಂಗಳು ಒಳಗಲ್ದ ಬ್ಯಾಚ್ ಮರಿ ಏನಾದ್ರು ಇತ್ತು ಅಂದ್ರೆ 5,000 ಸಿಗುತ್ತೆ ಮೇಡಮ್. ಅದ್ರ ಮೇಲ್ಪಟ್ಟಿದ್ರೆ 7,500 ಸಿಗುತ್ತೆ ಮೇಡಮ್. ಈಗ ಪ್ರೆಸೆಂಟ್ ಅಲ್ಲಿ ಅದೊಂದು ಬಹಳ ಹೆಲ್ಪ್ ಆಯ್ತು. ಅದರಿಂದ ಈಗ ಒಟ್ಟು ಏನ್ ಶೆಡ್ ಅಥವಾ ರೈತರು ಯಾರೇ ಸಾಕಾಣಿಕೆ ಮಾಡ್ತಾವ್ರ ಕುರಿಗಾಯಿಗಳು ಅಂದ್ರೆ ಅವ್ರಿಗೊಂದು ಬಹಳ ಹೆಲ್ಪ್ ಆಯ್ತು ಈ ಒಂದು ಇದರಿಂದ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಕುರಿ ಸಾಕಾಣಿಕೆ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆಯೋ, ನಿಮ್ಮ ನಾಲೆಜ್ ಏನಿದೆಯೋ, ಮೇ ಬಿ ಒಂದಷ್ಟು ರೈತರಿಗೆ ಇನ್ಸ್ಪೈರ್ ಆಗಿರುತ್ತೆ, ಅವ್ರಿಗೂ ಕೂಡ ಒಂದಷ್ಟು ಮಾಹಿತಿ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ. ನಿಮ್ಗೂ ಅಷ್ಟೇ. ಈ ಒಂದು ಏನು ರೈತರು ತೆರೆಮರೆಕಾಯಿ ಅಂತೆ ಬರೀ ಹಳ್ಳಿ ಮಟ್ಟದಲ್ಲಿ ಏನಿರ್ತಾರೆ, ಬರೀ ಎಲ್ಲ ಏನಂದ್ರೆ ಚಾನೆಲ್ಸ್ಗಳು ಅಂತಂದ್ರೆ ಸಿಟಿ ಲೆವೆಲ್ ಮಾತ್ರ ಅವ್ರು ಫೋಕಸ್ ಮಾಡ್ತಾ ಇರ್ತಾರೆ. ಹಳ್ಳಿ ಲೆವೆಲ್ಗೆ ಆದಷ್ಟು ಬರೋರು ಯಾರಪ್ಪ ಅಂದ್ರೆ ಯೂಟ್ಯೂಬರ್ಸ್ಗಳು ಬಂದು ಈ ತರ ರೈತರನ್ನ ಪರಿಚಯ ಮಾಡೋದ್ರಿಂದ ಈಗ ನಮ್ಮ ಸುತ್ತಮುತ್ತಲು ಭಾಗದ ಗ್ರಾಮಸ್ಥರುಗಳಿಗೆ ಗೊತ್ತಿರಲ್ಲ ಇಲ್ಲೊಂದು ಶೆಡ್ ಐತೆ ಅಂತ ಹೇಳಿ. ನೀವು ಬಂದಿದ್ರಿಂದ ಇವತ್ತು ಅವ್ರಗಳಿಗೂ ಕೂಡ ರೀಚ್ ಆಗುತ್ತೆ. ಈ ಒಂದು ಉದ್ದೇಶವಾಗಿ ಇನ್ನೂ ಹೆಚ್ಚಿನ ರೈತರನ್ನ ಭೇಟಿ ಮಾಡ್ರಿ. ನಾನು ಸುಮಾರು ನಿಮ್ ವಿಡಿಯೋಸ್ ನೋಡ್ತಾ ಇರ್ತೀನಿ, ನಾನು ಕೂಡ ನಿಮ್ ಸಬ್ಸ್ಕ್ರೈಬರ್. ಆ ತರ ಒಂದು ಇಶ್ಯೂ ಆಗಿ
ತುಂಬಾನೇ ವಿಷಯಗಳು ಬರ್ತಾ ಇರುತ್ತೆ. ಆ ವಿಷಯಗಳು ಬಂದಾಗ ಬೇರೆ ರೈತರುಗಳಿಗೆ ಮಾಹಿತಿ ಇದಾಗುತ್ತೆ. ಈಗ ನಾನು ಇವನ್ನ ಏನ್ ಮಾಡ್ತಾ ಇದ್ದೀನಿ, ಒಂದು ಇದ್ರಲ್ಲಿ ಹಂಚ್ಕೊಬೇಕು ಅಂದ್ರೆ ಇದನ್ನ ಹೊಡ್ಕೊಂಡೋಗಿ ನಮ್ಮ ಹೊಂಡದಲ್ಲಿ ತೊಳ್ಕೊಂಡ್ ಬರ್ತಾ ಇದ್ದೆ. ಅವಾಗ ಸುಮಾರು ಮರಿ ಕಾಲ್ ಕಟ್ಟಾಗ್ತಿದೆ. ನಾನು ಈ ತರ ಬೇರೆ ಶೆಡ್ ವಿಡಿಯೋ ನೋಡಿದ, ಬೇರೆ ಶೆಡ್ಗಳು ಹೋಗಿ ವಿಸಿಟ್ ಮಾಡಿ ನೋಡಿದಾಗ ಇಲ್ಲೇ ತೊಳೆಯೋದು, ಪ್ರೆಷರ್ ವಾಷರ್ ಅಲ್ಲಿ ತೊಳಿಬಹುದು ಅನ್ನೋದು ಗೊತ್ತಾಯ್ತು. ಈ ತರ ಒಬ್ರಿಂದ ಒಬ್ರಿಗೆ ಬೇರೆ ಬೇರೆ ವಿಷಯಗಳು ಹಂಚಿಕೆ ಆಗ್ತಾ ಇರುತ್ತೆ. ಹಂಗಾಗಿ ನಿಮ್ಮಂತ ಏನು ಯೂಟ್ಯೂಬ್ ವಿಡಿಯೋಗಳು ಏನ್ ಚಾನಲ್ಸ್ ಇದೆ, ಈ ತರ ಏನ್ ತೆರೆಮರೆಕಾಯಿ ಅಂತೀರ ರೈತರುಗಳನ್ನು ಮುನ್ನೆಲೆಗೆ ತಂದು ಕೆಲಸ ಮಾಡ್ತಾ ಇದ್ರೆ ನನ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸೊ ಇಷ್ಟು ಮಾಹಿತಿ ಕೊಟ್ಟಿರೋದಕ್ಕೆ ನಾವು ಇಲ್ಲಿ ತನಕ ಬಂದಿರೋದು. ಯಾಕಂತಂದ್ರೆ ಈಗ ಸಿಟಿಲಿ ಎಷ್ಟು ರೈತರು ಸಿಗ್ತಾರೋ ಗೊತ್ತಿಲ್ಲ, ಬಟ್ ಹಳ್ಳಿಲಂತೂ ಎಲ್ಲಾ ಕಡೆ ರೈತರು ಸಿಕ್ಕೇ ಸಿಗ್ತಾರೆ. ಯಾಕಂತಂದ್ರೆ ನಾನಂತೂ ಹೋಗೋದು ಹಳ್ಳಿಗೇನೆ ಅಣ್ಣ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಕುರಿ ಸಾಕಾಣಿಕೆ ಅಂತ ಬಂದಾಗ ಚೇತನ್ ಅವರು ಯಾವ ರೀತಿಯಾಗಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ, ಇದರಲ್ಲಿ ಮೇಂಟೆನೆನ್ಸ್ ಅಂತ ಬಂದಾಗ ಹೇಗ್ ಮೇಂಟೈನ್ ಮಾಡಬೇಕು, ಫೀಡ್ ಏನೇನು ಕೊಡಬೇಕು, ಜೊತೆಗೆ ಲಸಿಕೆ ಅಂತ ಬಂದಾಗ ಯಾವ ರೀತಿಯಾಗಿ ನಾವು ರೋಗಗಳನ್ನ ತಡೆಗಟ್ಟಬಹುದು, ಅದಾದ್ಮೇಲೆ ಮಾರ್ಕೆಟ್ ಅಂತ ಬಂದಾಗ ನಮ್ಮ ಒಂದು ಮಾರ್ಕೆಟ್ ಅನ್ನ ನಾವು ಹೇಗ್ ಕಂಡ್ಕೊಳ್ಬೇಕು, ಹೇಗ್ ಲಾಭ ಮಾಡಬೇಕು, ಹೀಗೆ ಸಾಕಷ್ಟು ಅಂದ್ರೆ ಕಂಪ್ಲೀಟ್ ಆಗಿ A to Z ಮಾಹಿತಿನ ಕೊಟ್ರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರಿಗೆ ಅದರಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಇನ್ನು ಕುರಿ ಸಾಕಾಣಿಕೆ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂದ್ರೆ ಸಿರೋಹಿ ಆಗಿರ್ಬೋದು, ಅಥವಾ ಕೆಂಗುರಿ ಆಗಿರ್ಬೋದು, ಡೆಕ್ಕನಿ ಆಗಿರ್ಬೋದು, ಬೇರೆ ಬೇರೆ ತಳಿ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ಕೇವಲ 999 ರೂಪಾಯಿಗೆ ಒಂದು ವರ್ಷಕ್ಕೆ ನೀವು ಆಕ್ಸೆಸ್ ಅನ್ನ ಪಡಿಬಹುದು. ಮತ್ತೆ ಆಗ್ತಡ ಚಾನೆಲ್ ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಅಂಡ್ ಇಲ್ಲಿ ಯಾರು ಎಕ್ಸ್ಪರ್ಟ್ ಆಗಿದ್ದಾರೋ, ಯಾರಿಗೆ ಅದರಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆಯೋ ಅವರೇ ನಿಮಗೆ ಮಾಹಿತಿಯನ್ನ ಕೊಡುವಂಥದ್ದು, ಪ್ರಾಕ್ಟಿಕಲ್ ಆಗಿ ಗೈಡೆನ್ಸ್ ಅನ್ನ ಕೊಡ್ತಾರೆ. ಸೊ ಮತ್ತೆ ಆಗ್ತಡ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.